ಸ್ವಲ್ಮೆಲ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಒಂದಷ್ಟು ದಿನಗಳಿಂದ ಒಂದು ಪತ್ರ ಕೂಡ ವೈರಲ್ ಆಗ್ತಾ ಇತ್ತು. ಯಾವ ರೀತಿ ಅಂತ ಹೇಳಿದರೆ, ಧರ್ಮಸ್ಥಳ ಗ್ರಾಮದಲ್ಲಿ ಹೂತಾಕಿರುವ ಹೆಣವನ್ನು ನಾನು ತೆಗೆದು ತೋರಿಸ್ತೀನಿ ಅನ್ನುವಂಥ ವಿಚಾರದಲ್ಲಿ, ಮುಂದಿನ ನಡೆ ಯಾವ ರೀತಿ ಅನ್ನುವಂಥ ವಿಚಾರದಲ್ಲೂ ಕೂಡ ಎಲ್ಲರೂ ಪ್ರಶ್ನೆ ಮಾಡ್ತಾ ಇತ್ತು. ಈಗ ಕಾಲ ಕೂಡ ಹತ್ತಿರ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಆ ವ್ಯಕ್ತಿ ಯಾರು ಅನ್ನೋದಕ್ಕೆ ಉತ್ತರ ಸಿಗುವಂಥ ಸಮಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನಮ್ಮ ಮುಂದೆನೇ ಆ ವ್ಯಕ್ತಿ ಇದ್ದಾರೆ. ಅವರ ಹೆಸರು ಚಿನ್ನ ಅಂಥೇಳಿ 1990 ಸಮಯದಲ್ಲಿ ಧರ್ಮಸ್ಥಳ ದೇವಸ್ಥಾನದಲ್ಲಿ ಕೆಲಸಕ್ಕೆ ಎಂದು ಬಂದಿದ್ದಂಥ ವ್ಯಕ್ತಿ ಯಾವ ರೀತಿಯಾಗಿ ಹೂತಾಕಿದ್ರು, ಇದಕ್ಕೆ ಹೂತಾಕೋಕ್ಕೆ ಯಾರೆಲ್ಲ ಕಾರಣರಾಗಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಚಿನ್ನರವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ನಿಮ್ಮ ಊರು ಎಲ್ಲಿ? ನೀವು ಯಾವಾಗ ಈ ಧರ್ಮಸ್ಥಳಕ್ಕೆ ಕೆಲಸಕ್ಕೆ ಬಂದ್ರಿ ಮತ್ತು ಯಾಕೆ ಬಂದ್ರಿ ಅಂತೇಳಿ? ನಮ್ಮ ಊರು ಮಂಡ್ಯ ಹತ್ರ ಬಸರಾಳು ಹೋಬಳಿ ಚಿಕ್ಕಬಳ್ಳಿ ಗ್ರಾಮ. ನಾವು ಗ್ರಾಮದಲ್ಲಿ ವಾಸ ಮಾಡ್ಕೊಂಡಿದ್ವಿ. ನಾನು ಅಲ್ಲೇ ವಿದ್ಯಾಭ್ಯಾಸ ಎಲ್ಲ ಹುಟ್ಟು ಬೆಳೆದಲ್ಲೇ. ನಮಗೆ ಜಮೀನು ಒಂದು 20 ಗುಂಟೆ ಜಮೀನಿದೆ ಮತ್ತು ಮನೆ ಇದೆ. ಅದನ್ನೆಲ್ಲ ಬಿಟ್ಟು ತಂದೆ ತಾಯಿ ತೀರ್ಕೊಂಡ ನಂತರ ನಾನು ಧರ್ಮಸ್ಥಳ ನಮ್ಮ ಅಣ್ಣನವರು ಮೊದಲು ಇದ್ದ ಕಾರಣ ನಾನು ಅವರೊಟ್ಟಿಗೆ ಬಂದು ಕೆಲಸಕ್ಕೆ ಸೇರಿಕೊಂಡೆ. ಕೆಲಸ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಕಾಲಕ್ರಮೇಣ ಮತ್ತೆ ಕ್ಲೀನಿಂಗ್ ಈ ಕೆಲಸ ಮಾಡ್ತಾ ಮತ್ತೆ ಅವರೊಟ್ಟಿಗೆ ಹೆಣ ಉಳ್ಳಿಕ್ಕೆ ನನ್ನನ್ನು ಅಭ್ಯಾಸ ಮಾಡಿಕೊಂಡ್ರು. ಅಂದರೆ ನಿಮ್ಮ ಅಣ್ಣನ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅದಕ್ಕಿಂತ ಮುಂಚೆ? ಹೌದೌದು, ಅದಕ್ಕಿಂತ ಮುಂಚೆ ಅವ್ರು ಮಾಡ್ತಾಯಿದ್ರು. ನಾನು ಅಲ್ಲಿಗೆ ಹೋಗಿ ಸೇರಿಕೊಂಡೆ. ಮತ್ತು ಇವರು ಹೆಣ ಊತಾಕೋದೇ ಒಂದು ಕಾಯಂ. ಅನ್ನ ಬರೋಕೆ ಹೇಳಿದ್ರೆ ಕೆಲಸಕ್ಕೆ ಅಲ್ಲಿ? ಹೌದೌದು, ಅನ್ನ ಬರೋಕೆ ಹೇಳಿದರು. ಈಗ ಇದ್ದಾರಾ ನಿಮ್ಮ ಅನ್ನ? ಇದ್ದಾರೆ. ಓಕೆ. ನೀವು ಮನೆಯಲ್ಲಿ ಯಾರೆಲ್ಲ ಇರುವಂಥದ್ದು? ನಾವು ಫ್ಯಾಮಿಲಿ ಇದ್ವಿ, ಗಂಡ ಹೆಂಡತಿ ಫ್ಯಾಮಿಲಿ ಇದ್ವಿ. ನಮಗೆ ಆಲ್ರೆಡಿ ಒಂದು ಮದುವೆ ಆಗಿದೆ. ಮದುವೆಯಾಗಿ ಹೆಂಡತಿ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಅವರು ಮನೆಯಲ್ಲಿ ನಮ್ಮನ್ನು ಬಿಟ್ಟು ಹೋದರು. ನಾನು ಮತ್ತೆ ಎರಡನೇ ಮದುವೆ ಆದೆ. ಎರಡನೇ ಮದುವೆ ಆಗಿ ನಾವು ಫ್ಯಾಮಿಲಿ ಅಲ್ಲೇ ಇದ್ದದ್ದು. ಫಸ್ಟ್ನೇ ಮದುವೆ ಆಗಿ ಅಲ್ಲೇ ಇದ್ವಿ, ಎರಡನೇ ಮದುವೆ ಆಗಿ ಅಲ್ಲೇ ಇದ್ವಿ. ಆದ ನಂತರ ನಮಗೆ ಅಲ್ಲಿ ಒಂದು ಕ್ಲೀನಿಂಗ್ ಗುಡಿಸೋದು, ದಂಡೆ ನದಿ ಸ್ವಚ್ಛ ಮಾಡೋದು. ಇಸುವಿಯಲ್ಲಿ ನೀವು ಧರ್ಮಸ್ಥಳಕ್ಕೆ ಬಂದ್ರಿ? ನಾವು 1994 ಬಂದ್ವಿ ಕೆಲಸಕ್ಕೆ. ಹೌದು. ಮೊದಲಿಗೆ ಬಂದು ಕೆಲಸ ಏನು ಮಾಡಿರುವಂಥದ್ದು? ಮೊದಲಿಗೆ ಬಂದು ಕ್ಲೀನಿಂಗ್ ವರ್ಕು, ನದಿ ದಂಡೆಯಲ್ಲೆಲ್ಲ ಸ್ವಚ್ಛತೆ ಮಾಡೋದು, ಆ ಥರದ ಕೆಲಸ ಎಲ್ಲ ಕೊಟ್ಟರು. ಮತ್ತು ಮಾಹಿತಿ ಕಚೇರಿಯಲ್ಲಿ ಕೆಲಸ ಮಾಡೋದು, ಬಾಬಲಿ ಬೆಟ್ಟ ಹಾಗೆಲ್ಲ ಎಂಕ್ವೈರಿ ಆಫೀಸು. ಕಚೇರಿಯಲ್ಲಿ ಯಾವ ಕೆಲಸ? ಅಲ್ಲಿ ಎಲ್ಲ ಕ್ಲೀನಿಂಗ್ ಕೆಲಸನೇ ಎಲ್ಲ. ಬಾಹುಬಲಿ ಬೆಟ್ಟದಲ್ಲೂ ಕ್ಲೀನಿಂಗ್ ಕೆಲಸ, ದೇವಸ್ಥಾನ ವಠಾರದಲ್ಲೂ ಕ್ಲೀನಿಂಗ್ ಕೆಲಸ, ಎಲ್ಲ ಪಕ್ಕವೂ ಇದು ಕ್ಲೀನಿಂಗ್ ಕೆಲಸವೇ ಮಾಡ್ತಾಯಿದ್ವಿ. ಎಷ್ಟು ವರ್ಷ ಕ್ಲೀನಿಂಗ್ ಕೆಲಸ ಮಾಡ್ಕೊಂಡಿದ್ವಿ? ನಾನೊಂದು 25 ವರ್ಷ ಕೆಲಸ ಮಾಡಿದ್ದೀನಿ ಅಲ್ಲಿ. ಮತ್ತು ನಿಮಗೆ ಬಾಡಿಯನ್ನು ಹೂತಾಕುವಂಥ ಕೆಲಸ ಯಾರು ಕೊಟ್ಟದ್ದು, ಯಾಕೆ ಕೊಟ್ಟದ್ದು? ಫಸ್ಟಿಗೆ ನಾವು ಹೂತಾಕಿರುವಂಥದ್ದು ಯಾವಾಗ? ನಾವು ಬಂದು ಒಂದು 6 ತಿಂಗಳಿಂದಲೇ ನಮ್ಮನ್ನು ಊತಾಕಲಿಕ್ಕೆ, ಅಲ್ಲಿ ತನಕ ಬೇರೆಯವರು ಊತುತ್ತಿದ್ದರು. ಅದರ ನಂತರ ನಮ್ಮನ್ನು ಊತಲಿಕ್ಕೆ ಹೇಳಿದರು. ನಾವು ಒಂದು ಡೆಡ್ ಬಾಡಿಯನ್ನು ಊತಾಕಿದ್ರೆ ನಮಗೊಂದು 50 ರೂಪಾಯಿ ಸಂಬಳ ಕೊಡೋದು ಅಷ್ಟೇ. ಮತ್ತು ನಮಗೆ 50 ರೂಪಾಯಿ ಸಂಬಳ ಮಾತ್ರ ಕೊಡೋದು. 50 ರೂಪಾಯಿ ಹೆಣವನ್ನು ಊತಾಕಿದ್ದಕ್ಕೆ 50 ರೂಪಾಯಿ ದುಡ್ಡು ಕೊಡೋರು. ಒಂಚೂರು ರೆಸ್ಟ್ ಸಿಗ್ತಿತ್ತು, ಸ್ನಾನ ಮಾಡ್ಕೊಂಡು ಡ್ಯೂಟಿ ಟೈಮಲ್ಲಿ ರೆಸ್ಟ್ ಮಾಡ್ತಿದ್ವಿ ಅಷ್ಟೇ. ಮತ್ತು ನಮಗೆ ಅದರಲ್ಲಿ ಬೆನಿಫಿಟ್ ಏನಿಲ್ಲ. ನಮ್ಮ ಉದ್ದೇಶ ನಮ್ಮನ್ನು ಹೆಣ ಊತಾಕಲಿಕ್ಕೆ ಅಂತಲೇ ಯೂಸ್ ಮಾಡ್ತಾಯಿದ್ರು. ನಾವು ಹೆಣ ಊತಾಕೋದೇ ನಮ್ಮ ಕೆಲಸ. ಹೆಣ ಹೂತಾಕಿದ್ರೆ 50 ರೂಪಾಯಿ? ಹೌದು. ಅದಕ್ಕಿಂತ ಮುಂಚೆ ಎಷ್ಟು ಸಂಬಳ ಇತ್ತು? ನಾವು ಬಂದ ವಸ್ತ್ರಲ್ಲಿ 30 ರೂಪಾಯಿ ಸಂಬಳ ದಿನಕ್ಕೆ. ಒಂದು ದಿನಕ್ಕೆ 30 ರೂಪಾಯಿ ಸಂಬಳ. ಬಂದ 6 ತಿಂಗಳಲ್ಲಿ ನೀವು ಹೆಣ ಹೂತಾಕುವಂಥ ಕೆಲಸ ನಮಗೆ ಕೊಟ್ಟರು. 6 ತಿಂಗಳಲ್ಲಿ? ಹೌದು. ಹೌದು. ನೀವು ಜಾಯಿನ್ ಆದ 6 ತಿಂಗಳಲ್ಲಿ? ಹೌದು. ಓಕೆ. ಹೋಗಲೇಬೇಕು, ಎಲ್ಲರೂ ಅದೇ ಕೆಲಸ ಮಾಡೋದು, ಈ ಕೆಲಸ ಮಾಡಲೇಬೇಕು ಅಂತೇಳಿ ನಮ್ಮನ್ನು ಅಲ್ಲಿಗೆ ಬಿಟ್ಟು ನಾವು ಹೆಣ ಹೂತಾಕೋದು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಮೊದಲಿಗೆ ಏನಾದರೂ ಹೆಣ ಹೂತಾಕಿರುವಂಥದ್ದು ನೆನಪಿದೆಯಾ? ಅದು ಯಾವ ರೀತಿ ಇತ್ತು, ಎಲ್ಲಿತ್ತು ಅಂಥೇಳಿ ಏನಾದರೂ ನೆನಪಿದೆಯಾ? ತುಂಬ ಹೆಣಗಳು ಮಣ್ಣು ಮಾಡಿದ್ದೀನಿ. ನೆನಪಿನ ಅಂದರೆ ನಾವು ಸ್ಪಾಟಿಗೆ ಹೋಗುವಾಗ ನನಗೆ ಅಲ್ಲಿ ಎಲ್ಲಿ ಹೆಣ ಮಣ್ಣು ಮಾಡಿದ್ದು ಅಂತ ಸ್ಪಾಟಲ್ಲಿ ಗೊತ್ತಾಗ್ತದೆ. ಅದಕ್ಕೆ ಮುಂಚೆ ನನಗೆ ಅದು ಹೆಣ ಎಲ್ಲಿದೆ ಅಂತ ನಾನು ಇಲ್ಲಿಂದ ಒಂದು ಅಂದಾಜು ಹೇಳ್ಬೋದು. ಆದರೆ ಅಲ್ಲಿ ಹೋಗಿ ತೆಗೆಯುವಾಗ ನನಗೆ ಎಲ್ಲೆಲ್ಲಿ ಹಾಕಿದ್ದು ಅಂತ ನನಗೆ ಗೊತ್ತು. ಯಾಕಂದರೆ ಈಗೆಲ್ಲ ಮರ ಗಿಡಗಳೆಲ್ಲ ಬೆಳೆದಿದೆ. ಆ ಜಾಗದಲ್ಲಿ ಗೆಸ್ ಮಾಡಿ ನಾನು ತೆಗೆದುಕೊಡಬಲ್ಲ. ನನಗೆ ತೆಗಿಲಿಕ್ಕೆ ಜನ ಬೇಕು, ನಾನು ಒಬ್ಬ ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹೆಣಗಳು ಮಣ್ಣು ಮಾಡಿದ್ದೇವೆ. ಅಲ್ಲ,
ನೀವು ಮೊದಲಿಗೆ ಹೂತಾಕಿರುವಂಥದ್ದು ಫಸ್ಟ್ ಬಾಡಿ ನಿಮಗೆ 6 ತಿಂಗಳ ನಂತರ ಈ ಬಾಡಿಯನ್ನು ಹೂತಾಕಬೇಕು ಚಿನ್ನ ಅಂತೇಳಿ ಹೇಳ್ತಾರಲ್ವಾ, ಆ ಬಾಡಿ ಯಾವುದು, ಯಾವ ಸ್ಥಿತಿಯಲ್ಲಿ ಇತ್ತು ಅಂಥೇಳಿ ಏನಾದರೂ ನೆನಪಿದೆಯಾ ನಿಮಗೆ? ಎಲ್ಲ ಗುಡ್ಡೆ ಬದಿಯಲ್ಲಿ ಅಲ್ಲಿ ಇಲ್ಲಿ ಬಿಸಾಡಿದ ರೀತಿಯಲ್ಲಿ ಇರ್ತಿತ್ತು. ಅದನ್ನು ಮಣ್ಣು ಮಾಡಲಿಕ್ಕೆ ಹೇಳ್ತಿದ್ರು ನಮಗೆ. ಅಲ್ಲಿ ವೀರೇಂದ್ರ ಹೆಗ್ಡೆ ಅವರ ಸಂಸ್ಥೆ ಅಂದರೆ ಮಾಹಿತಿ ಕಚೇರಿಯಿಂದ ಫೋನ್ ಮಾಡಿ ಹೇಳ್ತಿದ್ರು. ಅವರು ಮ್ಯಾನೇಜರು ಹೇಳಿ ಮ್ಯಾನೇಜರಿಂದ ಸೂಪರ್ವೈಸರ್ ಬಂದು ನಮ್ಗೆ ಹೇಳ್ತಿದ್ರು, ಮತ್ತು ರೂಮ್ ಬಾಯ್ಗಳು ನಮಗೆ ಆರ್ಡರ್ ಮಾಡ್ತಿದ್ರು, ನಾವು ಹೋಗಿ ಮಣ್ಣು ಮಾಡ್ತಿದ್ವಿ. ಬಾಡಿ ಎಲ್ಲ ಯಾವ ಸ್ಥಿತಿಯಲ್ಲಿ ಇರ್ತಾ ಇತ್ತು? ಅದು ವಿಚಿತ್ರವಾಗಿ ಸಿಗ್ತಿತ್ತು. ಒಂದೊಂದು ಬಾಡಿ ಒಂದೊಂದು ನಮ್ಮನೆ ಕಾಣ್ತಾ ಇತ್ತು ಕಣ್ಣಿಗೆ. ಅಂತ ಬಿಸಾಡಿದಾಗೆ ಗುಡ್ಡೆ ಬದಿಯಲ್ಲಿ ಗುಡ್ಡೆಯಲ್ಲಿ ಒಂದು ನೇತಾಡ್ಕೊಂಡು ಆ ಥರ ಎಲ್ಲ ಕೆಲವೊಂದು ಬಗ್ಗೆ ಸಿಗ್ತಾಯಿತ್ತು ಡೆಡ್ ಬಾಡಿಗಳು. ಅದನ್ನು ಮಣ್ಣು ಮಾಡಿ ಬರ್ತಾಯಿದ್ವಿ. ಅಲ್ಲಿ ಮಣ್ಣು ಮಾಡೋದಂದರೆ ನಮಗೇನು ಪೂಜೆ ಗೀಜೆ ಪುನಸ್ಕಾರ ಅಂಥದ್ದೇನು ಮಾಡೋದಿಲ್ಲ. ಗುಂಡಿ ತೆಗೆಯೋದು ಮಣ್ಣಿಗೆ ಹಾಕೋದು, ಇಷ್ಟೇ ನಮ್ಮ ಕೆಲಸ. ಅಲ್ಲಿ ಒಂದು ಗುಂಡಿ ತೆಗೆಯೋದು ಮಣ್ಣಿಗೆ ಹಾಕೋದು ಬರೋದು ಅಷ್ಟೇ. ಅಲ್ಲಿ ಏನು ಪೊಲೀಸ್ನವರು ಕೆಲವೊಂದು ಇದಕ್ಕೆ ಬರ್ತಿದ್ರು, ಕೆಲವೊಂದು ಇದಕ್ಕೆ ಪೊಲೀಸ್ನವರು ಬರೋದಿಲ್ಲ. ಮತ್ತು ಕೆಲವೊಂದು ಪೊಲೀಸ್ನವರು ಬರ್ತಾರೆ, ಅಂದರೆ ಚಿನ್ನಾಗಿನ ಒಡವೆ ಏನಾದರೂ ಇದ್ದರೆ ಬರ್ತಾರೆ, ಅದನ್ನು ತೆಗೆದುಕೊಡ್ಲಿಕ್ಕೆ ಹೇಳ್ತಾರೆ. ತೆಗೆದು ತೊಳೆದು ಕೊಟ್ಟರೆ ಅದನ್ನು ಅವರು ತಗೊಂಡು ಹೋಗ್ತಾರೆ. ಒಂದು ದಿವಸ ನಾವು ಚಂದ್ರಶೇಖರಯ್ಯ ಅಂತ ಒಬ್ಬರು ಇದ್ದಾರೆ, ಅವರು ಬಂದು ನಮ್ಮನ್ನು ಜೊತೆಯಲ್ಲಿ ಡೆಡ್ ಬಾಡಿ ಒಟ್ಟಿಗೆ ಬಂದರು. ಯಾರು ಚಂದ್ರಶೇಖರಯ್ಯ? ಅವರು ಇವರು ಪೊಲೀಸ್ ರೈಟ್ರು. ಮತ್ತು ಅವರು ಒಂದು ದಿವಸ ಇದನ್ನು ಚಿನ್ನವನ್ನು ತೆಗೆದುಕೊಡೋಕೆ ಹೇಳಿದ್ರು, ಕೊಟ್ಟೆ. ಹೋಗ್ತಾ ಅಲ್ಲಿ ಬೆಳ್ತಂಗಡಿ ಹತ್ರ ಹೋಗಿ ಅವರು ಚಿನ್ನವನ್ನು ಎಕ್ಸ್ಚೇಂಜ್ ಮಾಡಿದ್ರು. ಬೇರೆಯವರು ಫ್ಯಾನ್ಸಿ ಅಂಗಡಿಯಲ್ಲಿ ಚಿನ್ನವನ್ನು ಬದಲಾಯಿಸಿ ಅದನ್ನು ತೆಗೆದು ಅವರು ಎತ್ಕೊಂಡ್ರು. ನಾನು ಏನು ಸರ್ ಹೀಗೆ ಮಾಡ್ತೀರಾ ಅಂದರೆ, ಇಲ್ಲ ರೀ ಇದು ಗೌರ್ಮೆಂಟಿಗೆ ಲೆಕ್ಕ ಕೊಡಬೇಕು ರೀ ಅಂದರು. ನಮಗೊಂದು 200 ರೂಪಾಯಿ ಚಹಾ ಕೊಡ್ಲಿಕ್ಕೆ ಕೊಟ್ಟರು. ಅದು ಚಿನ್ನ ಎಲ್ಲ ಪೊಲೀಸ್ನವ್ರು ತಗೊಂಡು ಹೋಗ್ತಾಯಿದ್ರು. ಚಿನ್ನ ಬಂಗಾರ ಏನಾರು ಇದ್ದರೆ ಪೊಲೀಸ್ನವ್ರು ತಗೊಳ್ತಿದ್ರು, ನಾವು ಏನವನ್ನು ಮಣ್ಣು ಮಾಡ್ತಿದ್ವಿ ಅಷ್ಟೇ. ನಮಗೆ ಗೊತ್ತು. ಒಂದು ಬಂದ ಸ್ಟಾರ್ಟಿಂಗಲ್ಲಿ ಒಂದು ಡೆಡ್ ಬಾಡಿ ಸಿಕ್ತು ಅಲ್ಲಿ ನಮಗೆ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ಬೆತ್ತಲೆಯಾಗಿ ಹೆಂಗಸು ಸಿಕ್ಕಿತ್ತು. ಅದಕ್ಕೆ ಬಟ್ಟೆ ಏನೂ ಇರಲಿಲ್ಲ. ಆಗ ಸುಕುಮಾರ್ ಅಂತ ರೈಟ್ರಿದ್ದರು. ಆಗ ಲಕ್ಷ್ಮಣರು ಅಂತ ಒಬ್ಬರು ಪೊಲೀಸು ಇಬ್ಬರು ಬಂದರು. ಮತ್ತು ನನ್ನನ್ನು ಲಂಗ ಹಾಕ್ಲಿಕ್ಕೆ ಹೇಳಿದರು. ಆಗ ನನಗೆ ಮದುವೆ ಆಗಲಿಲ್ಲ, ಚಿಕ್ಕ ಪ್ರಾಯ. ಮತ್ತು ನನಗೆ ಭಯ ಸಹ ಆಯಿತು, ನಾನು ಅದನ್ನು ಮುಟ್ಟಲ್ಲ ಅಂತ. ಮತ್ತು ಅವರು ಪೊಲೀಸ್ನವರೇ ಲಂಗ ಹಾಕಿಬಿಟ್ರು. ಯಾರು ಲಕ್ಷ್ಮಣ ಅಂತಾರಲ್ಲ, ಅವರು ಲಂಗ ಹಾಕಿದರು ಆ ಡೆಡ್ ಬಾಡಿಗೆ. ಕೆಳಗಡೆ ಒಂದು ಭಟ್ರ ಹೋಟ್ಲ್ ಹತ್ರ ಒಂದು ಡೆಡ್ ಬಾಡಿ ಸಿಕ್ತು. ಅದು ಸೊಂಟಕ್ಕೆ ಸೀರೆ ಕಟ್ಟಿದ್ದು. ಅದನ್ನು ಪೆಟಿಕೋಟು ಏನೂ ಇರಲಿಲ್ಲ. ಮತ್ತು ನಾವು ಅದನ್ನು ಬಿಚ್ಚಿ ಒಂದು 2-3 ದಿವಸದ ನಂತರ ಮಣ್ಣು ಮಾಡಿದೆ. ಯಾಕಂದರೆ ಅಲ್ಲಿಗೆ ಒಬ್ಬನೇ ಹೋಗಲಿಕ್ಕೆ ಸ್ವಲ್ಪ ಭಯ ಆಗ್ತಾಯಿತ್ತು, ಮತ್ತು ಒತ್ತಡ ಇತ್ತು, ಮಾಡಲೇಬೇಕು ಅಂತ. ನಾನು 2 ದಿವಸ ಕಳೆದು ನಾನು ಅದನ್ನು ಮಣ್ಣು ಮಾಡಿದೆ ಅಲ್ಲಿ. ಈ ಡೆಡ್ ಬಾಡಿಯನ್ನು ನೀವು ಯಾವ ರೀತಿಯಾಗಿ ಕೊಂಡೋಗ್ತಾ ಇದ್ರಿ? ಮತ್ತು ನಿಮಗೆ ಅದಕ್ಕೆ ಗುಂಡಿ ತೆಗಿಬೇಕು ಅಂತ ಹೇಳಿದ್ರೆ ಹಾರೆ ಎಲ್ಲ ಬೇಕಾಗುತ್ತೆ, ಅದು ಎಲ್ಲಿಂದ ಯಾರು ಕೊಡ್ತಾಯಿದ್ರು ಅಂತೇಳಿ? ಅದೆಲ್ಲ ಆಫೀಸಲ್ಲಿ ತೊಗೊಳ್ತಿದ್ವಿ, ಆಫೀಸಲ್ಲಿ ಇಟ್ಬಿಡ್ತಿದ್ವಿ. ಅಲ್ಲಿ ಮಣ್ಣು ಮಾಡೋದು ತಂದು ಆಫೀಸಲ್ಲಿ ಇಡೋದು, ಆಫೀಸಲ್ಲಿ ಇರ್ತಿತ್ತು. ಅದೇ ಅಂಕರ್ ಆಫೀಸ್ ಇದೆ ಇತ್ತು, ಕೊಟ್ಟು ಪೀಕಸ್ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಅವ್ರದ್ದು ತಂಗುವ ಬಿಡಾರ ಇದೆ. ಅದರಲ್ಲಿ ನಾವು ಕೊಟ್ಟು ಪೀಕಸಲ್ಲೇ ಇಟ್ಕೊಳ್ಳೋದು. ಯಾರ್ದು ಆಫೀಸ್ ಅದು? ಅದು ಮಾಹಿತಿ ಕಚೇರಿ ಇದು, ವೀರೇಂದ್ರ ಹೆಗ್ಡೆ ಅವರ ಆಫೀಸ್. ಮಾಹಿತಿ ಕಚೇರಿ. ಹೌದು. ಓಕೆ. ಅವರು ಎಲ್ಲನೂ ಕೊಡ್ತಾ ಇದ್ರು ನಿಮಗೆ ಅಲ್ಲಿ? ಹೌದು. ಯಾವ ರೀತಿ ಡೆಡ್ ಬಾಡಿಯನ್ನು ಕೊಂಡು ಹೋಗ್ತಾ ಇದ್ರು? ಅದು ಕೆಲವೊಂದು ತುಂಬ ದಿನ ಎದುರು ಎಳ್ಕೊಂಡು ಹೋಗಿ ಹತ್ತಿರದಲ್ಲಿ ಗುಂಡಿ ತೆಗೆದು ಎಳೆದಾಕ್ತಿದ್ವಿ. ಇಲ್ಲಾಂದರೆ ಇನ್ನೊಬ್ಬರು ಯಾರಾದ್ರು ಕರ್ಕೊಂಡು ಅದು ಹಗ್ಗ ಕಟ್ಟಿ ಅದನ್ನು ಎತ್ಕೊಂಡು ಹೋಗಿ ಹಾಕ್ತಾಯಿದ್ವಿ. ಸ್ವಲ್ಪ ಕಷ್ಟ ಆ ರೀತಿಯಲ್ಲಿ ಸಿಗ್ತಿತ್ತು ಜನಗಳೆಲ್ಲ. ಗುಂಡಿ ಇಳಿದ್ರೆ ಅಲ್ಲೇ ಹಾಕ್ತಿದ್ವಿ, ಗುಂಡಿ ಇಳಿಲ್ಲ ಅಲ್ಲಿ ಒಂದು ಮಣ್ಣಿಗೆ ಏನಾದರೂ ಗಿಡ ಕಟ್ಟಿ ಮಾಡಿ ಹಾಕಿ ಮುಚ್ಚಿ ಬೇರೆ ಕಡೆ ಗುಂಡಿ ಇಳಿಯುವಲ್ಲಿ ಹಾಕ್ಬಿಡ್ತಿದ್ವಿ. ಎಲ್ಲಿ ಡೆಡ್ ಬಾಡಿ ಸಿಗ್ತದೆ ಅಲ್ಲೇ ಅಕ್ಕಪಕ್ಕ ಹಾಕ್ಬಿಡ್ತಿದ್ವಿ. ತುಂಬ ದೂರ ಎತ್ಕೊಂಡು ಹೋಗೋಕ್ಕಿಲ್ಲ. ಹಾಗೆ ನಿಮಗೆ ಮಾಹಿತಿ ಕಚೇರಿಯಿಂದ ಯಾವ ರೀತಿಯಾಗಿ ಮಾಹಿತಿ ಬರ್ತಾ ಇತ್ತು ಅಂತೇಳಿ ನಿಮಗೆ? ನಿಮ್ಮ ಹತ್ರ ಫೋನ್ ಇತ್ತಾ? ನಿಮಗೆ ಯಾರು ತಿಳಿಸ್ತಾ ಇದ್ರು? ಹಾಗೆಲ್ಲ ಫೋನ್ ಯಾವುದೂ ಇಲ್ಲ. ಹಾಗೆ ಯಾವುದು ಫೋನ್ ಇಲ್ಲ, ಏನಿಲ್ಲ. ಮೊಬೈಲ್ ಇಲ್ಲ, ಮೊಬೈಲೇ ರಿಲೀಸ್ ಇಲ್ಲ. ಹಾಗೆಲ್ಲ ಇಂಟರ್ಕಾಮ್ ಫೋನ್ ಇತ್ತು. ಫೋನ್ನಲ್ಲಿ ಅವ್ರಿಗೆ ಫೋನ್ ಮಾಡಿ ಹೇಳ್ತಿದ್ರು. ಮತ್ತು ಜಯಂತರ ಹೋಟ್ಲು ಅಂತ ಇತ್ತು, ಅಲ್ಲಿ ಒಂದು ಫೋನ್ ಇತ್ತು, ಅಲ್ಲಿಗೆ ಫೋನಿಗೆ ಬರ್ತಾಯಿತ್ತು. ಅವರು ಬಂದು ಮಾಹಿತಿ ಕಚೇರಿ ರೂಮ್ ಬೈನವ್ರಿಗೆ ಹೋದರೆ ತಿಳಿಸ್ತಿದ್ರು, ಅವ್ರು ನಮಗೆ ಹೇಳ್ತಿದ್ರು. ನಾವು ಹೋಗಿ ಮಣ್ಣು ಮಾಡ್ತಿದ್ವಿ. ರೂಮ್ ಬಾಯ್ನವರು ನಿಮಗೆ ಕಡೆಯದಾಗಿ ತಿಳಿಸುವಂಥದ್ದು? ಹೌದು, ತಿಳಿಸುವಂಥದ್ದು ರೂಮ್ ಬಾಯ್ನವರು. ಏನು ಹೇಗೆ ಹೇಳ್ತಾ ಇದ್ರು ಅವರು? ಗುರುತು ಹೇಳ್ತಾಯಿದ್ರು, ಇಂಥ ಜಾಗದಲ್ಲಿ ಡೆಡ್ ಬಾಡಿ ಉಂಟು, ಅದನ್ನು ಮಣ್ಣು ಮಾಡಬೇಕಂತೆ ಅಂತ. ನಾವು ಯಾರು ಹೇಳಿದೆ ಏನಂತ ಕೇಳೋದಿಲ್ಲ, ಮಣ್ಣು ಮಾಡಿ ಬರ್ತಿದ್ವಿ. ಪ್ರಶ್ನೆ ಏನು ಕೇಳೋದಿಲ್ಲ? ಪ್ರಶ್ನೆ ಕೇಳೋದಿಲ್ಲ. ಪೊಲೀಸರಿಗೆ ಏನು ತಿಳಿಸೋದಿಲ್ಲ? ಪೊಲೀಸರು ಹೇಳಿರ್ತಾರೆ, ಇವರು ಹೇಳಿರ್ತಾರೆ, ಆಫೀಸಿಂದ ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಟಿರ್ತಾರೆ, ಮತ್ತು ಮಣ್ಣು ಮಾಡಲಿಕ್ಕೆ ಹೇಳಿರ್ತಾರೆ. ನಾವು ಮಣ್ಣು ಮಾಡಿ ಬರ್ತೀವಿ. ಹಾಗೆ ಅಂಥದ್ದು. ಓಕೆ. ಅದರಲ್ಲಿ ರೇಪ್ ಮಾಡಿದ್ದು ಬಿಸಾಕಿದಂಥ ಟೈಪಲ್ಲಿ ಯಾವುದಾದ್ರೂ ಹುಡುಗಿದ್ದು ಹೆಣ ಸಿಕ್ಕಿದೆಯಾ?
ಸಿಕ್ಕಿದೆ, ಕೆಲವೆಲ್ಲ ಸಿಕ್ಕಿದೆ, ಆ ರೀತಿಯೂ ಸಿಕ್ಕಿದೆ. ಮತ್ತು ಅದನ್ನು ನಾವು ಎಂಥ ಪರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಮಣ್ಣಿಗೆ ಹಾಕುತ್ತಾರೆ, ನಮ್ಮದು ಕೆಲಸ ಮಣ್ಣಿಗೆ ಹಾಕೋದು, ಮಣ್ಣಿಗೆ ಹಾಕಿ ಬರೋದು ಅಷ್ಟೇ. ಗುಂಡಿಯಲ್ಲಿ ಹಾಕಿ ಮಣ್ಣು ಮಾಡ್ತಾಯಿದ್ವಿ. ಸಿಕ್ತಿತ್ತು, ಆ ಥರ ಎಲ್ಲ ಸಿಗ್ತಾಯಿತ್ತು. ಯಾರು ಅಂತ ನಾವು ಹೇಗೆ ಹೇಳಲಿಕ್ಕೆ ಆಗ್ತದೆ ಇಲ್ಲಿ? ನಮಗೆ ಏನೋ ಮಣ್ಣು ಮಾಡಲಿಕ್ಕೆ ಮಾತ್ರ ಹೇಳ್ತಾರೆ. ಅದನ್ನು ಕೊಂಡೋಗಿ ಏನೋ ಮಣ್ಣು ಮಾಡೋದು ನಮ್ಮದು ಕರ್ತವ್ಯ, ನಾವು ಮಾಡ್ತೀವಿ. ಮಾಡೋದಿದ್ದರೆ ನಮ್ಮನ್ನು ಸ್ವಲ್ಪ ಬೆದರಿಸ್ತಿದ್ರು, ಬೀಗ ಹಾಕೋದು ಮನೆಗೆ, ಬೀಡಾರಕ್ಕೆ ಆಗೀಗ. ಯಾಕಂದ್ರೆ ನಿಮ್ಮ ಕೆಲಸ ಅದು, ನೀವೇ ಮಾಡಬೇಕು, ಬೇರೆ ಯಾರು ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ಮಣ್ಣು ಮಾಡ್ತಿದ್ವಿ ಅಷ್ಟೇ. ಒಂದು ವೇಳೆ ಮಣ್ಣು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ರೆ ನಿಮ್ಮ ಮನೆಗೆ ಬೀಗ ಹಾಕಿ ನಿಮ್ಮನ್ನು ಹೊರಗೆ ದಬ್ಬುವಂಥದ್ದೆಲ್ಲ ಮಾಡ್ತಾ ಇದ್ರ? ಆ ಥರ ಎದುರಿಸ್ತಿದ್ರು ರೂಮ್ ಬಾಯ್ನವರು ಮತ್ತು ಸೂಪ್ರೆಸರ್ಗಳು ಹೇಳ್ತಾಯಿದ್ರು, ಮ್ಯಾನೇಜ್ಮೆಂಟ್ಗಳೆಲ್ಲ ಹೇಳ್ತಾಯಿದ್ರು ಆ ಥರ. ಆಗ ನಾವು ಆ ಥರ ಮಾಡಲೇಬೇಕಾಗ್ತದೆ ಅಂತೇಳಿ ಮಾಡ್ತಾಯಿದ್ವಿ. ಆದರೆ ಇದರಲ್ಲಿ ನಮಗೇನಿಲ್ಲ, ಇದೊಂದು ಪುಣ್ಯದ ಕೆಲಸ ಅಂತೇಳಿ ನಾವು ಮಾಡಿದ್ದು. ಯಾಕಂದರೆ ನಾವು ನಮ್ಮ ಊರಲ್ಲೆಲ್ಲ ಏನ ಬಿದ್ದರೆ ನಾವು ಅದು ಮಾಡೋದೇ ಒಂದು ಪುಣ್ಯದ ಕೆಲಸ ಅಂತಲೇ ನಾವು ತಿಳ್ಕೊಳ್ತೀವಿ. ಈಗ ಎಷ್ಟು ಜನಗಳು ಸಿಗ್ತವೆ ಬಿಡಿ, ಅದು ಒಂದು ಪುಣ್ಯದ ಕೆಲಸ ಅಂತ ನಾವು ಮಾಡಿದ್ದು. ನಮಗೇನು ನಮ್ಮ ಕೆಲಸ ಕಸ ಗುಡಿಸೋದು ಈ ಥರದ ಕೆಲಸ, ಮತ್ತು ಮಣ್ಣು ಮಾಡು ಅಂತ ಹೇಳುವಾಗ ನಾವು ಮಾಡಲೇಬೇಕು, ಬೇರೆ ಉಪಾಯ ಇಲ್ಲಲ್ಲ, ಮಾಡ್ತೀವಿ. ಸೊ ನಿಮಗೆ ಇವಾಗ ಗೊತ್ತಾಗಿರುವಂಥದ್ದು ಅಂತ ಹೇಳಿದರೆ ಈ ರೀತಿಯಾಗಿ ಸತ್ತಿದೆ, ಇದು ಇವರು ಕೊಲೆ ಮಾಡಿಯೇ ಬಿಸಾಕಿರುವಂಥದ್ದು ಅಂತೇಳಿ. ಅದಕ್ಕಿಂತ ಮುಂಚೆ ನಿಮಗೆ ಇದು ಇವರು ಕೊಲೆ ಮಾಡಿ ಬಿಸಾಕಿರುವಂಥದ್ದು ಅಂಥೇಳಿ ಏನು ಗೊತ್ತಿರಲಿಲ್ವಾ? ಅದಕ್ಕಿಂತ ಮುಂಚೆ ಸಹ ಗೊತ್ತಾದರೆ ನಾವೆಂತ ಮಾಡೋದು? ಮಣ್ಣು ಮಾಡಲಿಕ್ಕೆ ಹೇಳಿದ್ರೆ ಮಣ್ಣು ಮಾಡೋದು ನಮ್ಮದು ಕೆಲಸ ಅಷ್ಟೇ. ಈಗ ಇಲ್ಲ, ನಾವು ಯಾಕೆ ಪ್ರಶ್ನೆ ಮಾಡ್ತೀವಿ? ನಮ್ಮ ಕೆಲಸ ಅಷ್ಟು ಮಾಡೋದು, ಹೋಗೋದು. ಒಂದು ವೇಳೆ ಪ್ರಶ್ನೆ ಮಾಡಿದರೆ ನಿಮ್ಮನ್ನು ಹೊರಗೆ ಹಾಕ್ತಾರೆ? ಪ್ರಶ್ನೆ ಇಲ್ಲ, ನಮಗೆ ಮಣ್ಣು ಮಾಡೋದೇ ಕೆಲಸ. ಮಣ್ಣು ಮಾಡೋದಿದ್ರೆ ನಮ್ಮನ್ನು ಹೊರಗೆ ಹಾಕ್ತಾರೆ. ಹಾಗೆ ನಾವು ಮಣ್ಣು ಮಾಡೋದೇ ನಮ್ಮ ಕೆಲಸ, ಮಣ್ಣು ಮಾಡೋದು, ಕಸ ಈ ಥರ. ಮತ್ತು ಡ್ಯೂಟಿ ಟೈಮಲ್ಲಿ ಮಾಡಲಿಕ್ಕೆ ನಮಗೆ ಅದಕ್ಕೆ ಬರಲಿ, ನಾವು ಇದಕ್ಕೆ ಬಂದದ್ದು ಅಂತ ಮಾತಾಡಲಿಕ್ಕೆ ಹೋದರೆ ಅದಕ್ಕೆ ಬಾಯಿ ಮುಚ್ಚಲಿಕ್ಕೆ ಅಂತ 50 ರೂಪಾಯಿ ಕೊಡ್ತಾರಲ್ಲ, ಚಹಾ ಖರ್ಚಿಗೆ ಅಂತೇಳಿ ಟಿಪ್ಸಾಗೆ, ಅದು ತಗೊಳ್ತೇವೆ. ಮತ್ತು ಡ್ಯೂಟಿ ಸ್ವಲ್ಪ ಕೆಲಸ ಬಾಕಿ ಮಾಡೋದು, ಒಂದು 2 ಗಂಟೆ 3 ಗಂಟೆ ರೆಸ್ಟ್ ಮಾಡೋದು ಕೆಲಸ ಟೈಮ್. ಹೌದೌದು. ದಿನಕ್ಕೆ ಎಷ್ಟು ಹೆಣ ಇರ್ತಾಯಿತ್ತು ಅಥವಾ ವಾರಕ್ಕೆ ಎಷ್ಟು ಹೆಣ ಇರ್ತಾಯಿತ್ತು? ಒಂದೊಂದು ದಿವಸ ಹೆಣ ಇರ್ತಿರಲಿಲ್ಲ, ಒಂದೊಂದು ದಿವಸ ಒಂದೊಂದು ಹೆಣ, ಎಲ್ಲನೂ ಒಂದೊಂದು ದಿವಸ 2 ಹೆಣ ಸಹ ಸಿಗ್ತಾಯಿತ್ತು. ಹಾಗೆ ಒಂದು ಹೆಣ ಸಿಗ್ತಿತ್ತು, ಒಂದೊಂದು ದಿವಸ 2 ಹೆಣ. ಮಧ್ಯಾಹ್ನ ಒಂದು ಸಿಕ್ಕಿದರೆ ಸಂಜೆ ಒಂದು ಸಿಗ್ತಿತ್ತು. 2 ಹೆಣ ಮಣ್ಣು ಮಾಡಿದ್ದು ಉಂಟು. ಮತ್ತು ಇಲ್ಲದಿದ್ದರೆ ಒಂದೊಂದು ದಿವಸ ಹೆಣ ಇರ್ತಾ ಇರಲಿಲ್ಲ, ಹಾಗೆಲ್ಲ ಉಂಟು. ತಿಂಗಳಲ್ಲಿ ಅಥವಾ ವಾರದಲ್ಲಿ ಎಷ್ಟು ಹೆಣ ಸಿಗ್ತಾ ಇತ್ತು ಮಿನಿಮಮ್? ತಿಂಗಳಲ್ಲೆಲ್ಲ ಒಂದು 10-15 ಈ ಥರ ಎಲ್ಲ ಸಿಗ್ತಾಯಿತ್ತು ತಿಂಗಳಿಗೆ. ಸಿಗ್ತಾಯಿತ್ತು, ಹೆಚ್ಚಾಗಿ ಸಿಗ್ತಾಯಿತ್ತು, ಹೆಚ್ಚು ಸಿಗ್ತಿತ್ತು. ಅದು ಲೆಕ್ಕ ಮಾಡಲಿಕ್ಕೆ ನಮಗೇನು ಅಷ್ಟು ಇದಿಲ್ಲ. ಅಂದಾಜು ಒಂದು 10-20 ಎಲ್ಲ ಸಿಗ್ತಿತ್ತು. ಹತ್ತೆಲ್ಲ ಸಿಗ್ತಿತ್ತು. ಅಲ್ಲಲ್ಲಿ ಗುಡ್ಡೆಯಲ್ಲಿ, ಕಾಡಲ್ಲಿ, ನದಿ ದಂಡೆ ಬದಿಯಲ್ಲಿ, ಆ ಕಡೆ ಎಲ್ಲ ಬಿಸಾಡಿದಾಗೆ ಸಿಗ್ತಾಯಿತ್ತು. ತೆಗೆದು ಮಣ್ಣು ಮಾಡ್ತಾಯಿದ್ವಿ. ಅದೇ ನಮ್ಮ ಕೆಲಸ. ಜಾಸ್ತಿಯಾಗಿ ಹುಡುಗರ ಏನವ ಅಥವಾ ಹುಡುಗಿಯರ ಏನವ? ಹೆಂಗಸರ ಏನವ ಗಂಡಸರ? ಹೆಂಗಸರು ಏನೋ ಜಾಸ್ತಿ ಸಿಗ್ತಾಯಿತ್ತು, ಮತ್ತು ಹುಡುಗಿರೇನ ಮತ್ತು ಗಂಡಸರೇನ ಎಲ್ಲ ಮಿಕ್ಸಿಂಗು ಎಲ್ಲ ಸಿಗ್ತಾಯಿತ್ತು. ಅದು ಇದು ಎಲ್ಲ ಸಿಗ್ತಾಯಿತ್ತು. ಹೆಚ್ಚಾಗಿ ಹೆಣ್ಣು ಮಕ್ಕಳು ಹೆಣಗಳು ಜಾಸ್ತಿ ಸಿಗ್ತಾಯಿತ್ತು. ಹೆಂಗಸರು ಒಂದು 18 ವರ್ಷ, 17 ವರ್ಷ, 20 ವರ್ಷ, 25 ವರ್ಷ ಈ ರೇಂಜಿನಲ್ಲಿ ಹೆಣಗಳು, ಡೆಡ್ ಬಾಡಿಗಳು ಸಿಗ್ತಾಯಿತ್ತು ಜಾಸ್ತಿ. ಏಜ್ ಆದವರು ಸಿಗ್ತಾ ಇರಲಿಲ್ಲ. ಅವರು ಎಲ್ಲೋ 1-2 ಸಿಗ್ತಾಯಿತ್ತು, ಅದು ಕೂಡ ಸಿಗ್ತಾಯಿತ್ತು. ಏಜ್ ಆದವರು ಸಿಗ್ತಾಯಿದ್ರು. ಸ್ಕೂಲ್ ಮಕ್ಕಳು ಅಥವಾ ಸ್ಕೂಲ್ ಯೂನಿಫಾರ್ಮಲ್ಲಿ ಯಾರಾದರೂ ಸಿಕ್ಕಿದ್ದು ಇದೆಯಾ? ಸಿಕ್ಕಿದೆ. ಆ ಕಡೆ ನಮ್ಮ ಕಲ್ಲೇರಿಂದ ಸ್ವಲ್ಪ ಮುಂದೆ ಬಂಕಿನಾಚೆ ಒಂದು ಜಾಗದಲ್ಲಿ ನಾವು ಮಣ್ಣು ಮಾಡಿದ್ದುಂಟು. ಒಂದು ಹುಡುಗಿ ಪೆಟಿಕೋಟು ಸಮೇತ ಸಿಕ್ಕಿತ್ತು, ಯೂನಿಫಾರ್ಮ್, ಸ್ಕೂಲ್ ಬ್ಯಾಗ್ ಎಲ್ಲ ಇತ್ತು, ಅದರಲ್ಲಿ ನಾವು ಮಣ್ಣು ಮಾಡಿದ್ದೀವಿ. ಯಾವ ಕಲರ್ ಯೂನಿಫಾರ್ಮ್? ಅದು ನನಗೆ ನೆನಪಿಲ್ಲ. ಈಗ ಆಗೆಲ್ಲ ನೆನಪು ಇತ್ತು, ಈಗ ನೆನಪಿಲ್ಲ. ಅದು ಕಲರ್ ಇದೆ, ಯೂನಿಫಾರ್ಮ್, ಶಾಲೆ ಯೂನಿಫಾರ್ಮು. ಐಡಿ ಏನಾದರೂ ಇತ್ತು? ಇತ್ತು, ಅದರಲ್ಲಿ ಇತ್ತು. ಹೆಸರು ಏನಾದರೂ ಬರ್ತಿದ್ರು? ಅದೆಲ್ಲ ನಾವು ನೋಡಲಿಕ್ಕೆ ಬಿಡ್ತಾರೆ, ನಮ್ಮನ್ನು ಬಿಡಲಿಲ್ಲ. ಮಣ್ಣು ಮಾಡಲಿಕ್ಕೆ ಮಾತ್ರ ಹೇಳೋದು. ಅದು ಹೆಸರೆಲ್ಲ ನಾವು ಓದಲಿಕ್ಕಿಲ್ಲ. ಬುಕ್ಕೆಲ್ಲ ಇತ್ತು, ಬುಕ್ಕೆಲ್ಲ ಅವಳಿಗೆ ಹಾಕಿ ಮಣ್ಣು ಮಾಡಿ ಅಂತೇಳಿ ನಾವು ಮಾಡಿಬಿಟ್ವಿ ಅಷ್ಟೇ. ಸ್ಮೆಲ್ಲು ಬರ್ತಾಯಿತ್ತು ಲೈಟಾಗಿ. ಮಾಡು ಅಂತ ಹೇಳ್ತೀವಿ, ಮಾಡ್ತಾಯಿದ್ವಿ. ಮತ್ತು ಆಚೆ ಧರ್ಮಸ್ಥಳದ ಹತ್ರ, ನಾಗಬಾಣದ ಹತ್ರ ಒಂದು ಡೆಡ್ ಬಾಡಿ ಇತ್ತು. ಅದು ಬೇರೆ ತಗೊಳ್ಳಿಕ್ಕೆ ಉಪಾಯ ಇಲ್ಲ, ಸ್ವಲ್ಪ ಸ್ಮೆಲ್ಲು ಬರ್ತಾಯಿತ್ತು. ಅಲ್ಲಿ ಗುಂಡಿ ತೆಗೆದು ಮಣ್ಣು ಮಾಡಿದ್ವಿ, ನಾಗಬಾಣದೊಳಗೆ. ಹೌದು, ತೆಗೆದು ಮಣ್ಣು ಮಾಡಿದ್ದು. ಹಾಗೆ ಈ ಹೆಂಗಸರ ಏನೋ ಸಿಗಬೇಕಾದ್ರೆ ಅಂದರೆ ಯಾವ ರೀತಿಯಾಗಿ ಇರ್ತಾಯಿತ್ತು ಅಂತೇಳಿ? ಅದೇ ವಿಕಾರವಾಗಿ, ವಿಚಿತ್ರವಾಗಿ ಇರ್ತಾಯಿತ್ತು. ಈಗ ನೋಡಿ, ಉದಾಹರಣೆಗೆ ನಾವು ಡ್ಯಾಮಿನ ಮೇಲೆ ಒಂದು ಡೆಡ್ ಬಾಡಿ ಬೀಳ್ತದೆ, ಅದನ್ನ ಎಳ್ಕೊಂಡು ಹೋಗಿ ಆ ಕಡೆ ರಬ್ಬರ್ ತೋಟ ಇದೆ, ಆ ಕಡೆ ಎಲ್ಲ ಹಾಕ್ತಾಯಿದ್ವಿ. ಅದು ಜನಗಳಿಗೆ ಗೊತ್ತಾಗಬಾರ್ದು ಅಂತ ಹೇಳ್ತಿದ್ರು, ಅಂದರೆ ಪಬ್ಲಿಕ್ ಆಗ್ತದೆ ಅಂತ.
ಕೊಂಡೋಗಿ ಅದು ಇರ್ಬೋದು, ಹಾಗೆ ಒಳಗೆ ಚಡ್ಡಿ ಅದು ಇದೆಲ್ಲ ಇರ್ತಾ ಇರಲಿಲ್ಲ, ಏನು ಹೇಳ್ತಾರೆ? ಏನು ಇರ್ತಿರಲಿಲ್ಲ. ಅದು ಕೊಂಡೋಗಿ ಆ ಕಡೆ ಹಾಕ್ತಾಯಿದ್ವಿ, ಮಣ್ಣು ಮಾಡ್ತಾಯಿದ್ವಿ ಅಷ್ಟೇ. ಎಲ್ಲೆಲ್ಲ ಏನವನ್ನು ಹೂತಾಕಿದ್ರಿ ಅಂತ ಹೇಳಿ? ನಾವು ಎಲ್ಲೆಲ್ಲಿ ಅಂತ ಹೇಳಿದರೆ ಈಗ ಬಂಗ್ಲೆಗುಡ್ಡೆಯಲ್ಲಿ ಸುತ್ತಲೂ ಹಾಕಿದ್ದೀವಿ, ಮತ್ತು ಆ ಕಡೆ ನೇತ್ರಾವತಿ ಹೊಳೆ ಆಚೆ ಅಲ್ಲಿ ಅಜ್ಕೂರಿ ಹೋಗೋ ರೋಡನ್ನ ಆ ಸೈಡಲ್ಲೇ ಹಾಕಿದ್ದೀವಿ, ಈ ಕಡೆ ಬಾಬಳಿ ಬೆಟ್ಟದಲ್ಲೇ ಹಾಕಿದ್ದೀವಿ, ಮತ್ತು ಇಲ್ಲಿ ಮಣ್ಣಸಂಕದ ಆಚೆ ಎಲ್ಲ ಹಾಕಿದ್ದೇವೆ, ಎಲ್ಲ ಕಡೆಯೂ ಹಾಕಿದ್ದೀವಿ. ಆಚೆ ಗಂಗೋತ್ರಿ ಆಚೆ ಸಹ ಹಾಕಿದ್ದೇವೆ. ಎಲ್ಲಿ ಹೆಣ ಸಿಗ್ತದೆ ಅಲ್ಲಿ ಮಣ್ಣು, ಅದನ್ನು ಕಿಲೋಮೀಟ್ರ್ ತನಕ ತಗೊಂಡು ಹೋಗ್ಲಿಕ್ಕೆಲ್ಲ ಇಲ್ಲ, ಎಲ್ಲಿ ಹೆಣ ಸಿಗ್ತದೆ ಅಲ್ಲಿ ಮಣ್ಣು ಮಾಡೋದು, ಅದೇ ನಮ್ಮದು ಕೆಲಸ. ಜಾಸ್ತಿಯಾಗಿ ಯಾವ ಪ್ಲೇಸಲ್ಲಿ ಹಾಕಿದ್ದಾರೆ? ಜಾಸ್ತಿಯಾಗಿ ಸ್ನಾನಘಟ್ಟದಲ್ಲಿ ಹಾಕಿದ್ದೇವೆ, ನೇತ್ರಾವತಿಯಲ್ಲಿ. ಎಷ್ಟು ಹಾಕಿರ್ಬೋದು ಅಂದಾಜು? ಅಂದಾಜು ಒಂದು 700 ಇರ್ಬೋದು. ಎಷ್ಟು? 700. 700? ಹಾಂ, 700. ಅವ್ರು ಅಂದಾಜು ಹೇಳ್ತಾ ಇದ್ದೇನೆ, ನಮಗೆ ಗೊತ್ತಿಲ್ಲ, ನಾನು ಎಣ್ಣಲಿಕ್ಕೆ ಲೆಕ್ಕ ಮಾಡಲಿಕ್ಕಿಲ್ಲ. ಅದು ತೆಗೆದ್ರೆ ಒಂದು ಇರ್ಬೋದು, ಒಂದು 500-600 ಇಷ್ಟೆಲ್ಲ ಇರ್ಬೋದು. ಯಾಕಂದ್ರೆ ನಾವೊಂದು ಅಂದಾಜು 700 ಅಂತ ಹೇಳ್ತೇನೆ, ಇರ್ಬೋದು, ಕಮ್ಮಿ ಇರ್ಬೋದು, ಮತ್ತು ಹೆಚ್ಚು ಇರ್ಬೋದು. ಅದನ್ನು ಅಗದಬೇಕು, ಅಗದು ನೋಡಿದ್ರೆ ಗೊತ್ತಾಗ್ತದೆ. ಒಂದೇ ಜಾಗದಲ್ಲಿ ಕೆಲವು ಹಾಕಿದ್ದೇವೆ, JCB ಬಿಟ್ಟು ತೆಗೆದ್ರೆ ಗೊತ್ತಾಗ್ತದೆ. ಈಗ ನೀವು 1994ರಿಂದ ಯಾವ ಇಸವಿವರೆಗೆ ಅಲ್ಲಿ ಕೆಲಸ ಮಾಡ್ತಾಯಿದ್ರಿ? 1994ರಿಂದ 2014 ತನಕ ನಾವು ಕೆಲಸ ಮಾಡ್ತಾಯಿದ್ವಿ ಅಲ್ಲಿ. ಹೌದು. 2014 ತನಕ ಒಂದು ಎಷ್ಟು ಹೆಣವನ್ನು ಹೂತಾಕಿರಿದ್ರಿ? ಅಲ್ಲಿ ಸೌಜನ್ಯನ ಕೇಸಿನ ನಂತರ ಸ್ವಲ್ಪ ಹೆಣಗಳು ಕಮ್ಮಿ, ಹಾಗೆ ಯಾವುದು ಹೆಣ ಇಲ್ಲ. ಆಗ ಮುಂಚೆ ಎಲ್ಲ ಹೆಣ ತುಂಬ ಬೀಳ್ತಾ ಇದ್ವು, ಈಗ ಹೆಣ ಅಲ್ಲಿ ಬೀಳೋದಿಲ್ಲ. ಎಷ್ಟು ಹೂತಾಕಿರ್ಬೋದು ಅಂದಾಜು? ಅಂದಾಜು ಒಂದು 1,500 ಹಾಕಿದ್ದೇವೆ. 1,500 ಹೆಣ ಇರ್ಬೋದು ನೀವು ಅಂದಾಜು ಹೂತಾಕಿ ಅಂದಾಜು. ಮತ್ತು ಎಲ್ಲವನ್ನೂ ತೆಗಿಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ, ಅದು ಎಲ್ಲವೂ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದರೆ ಮರ ಗಿಡ ಎಲ್ಲ ಬೆಳೆದಿದೆಲ್ಲ ಗುರ್ತ ಮಾಡಿ ಮಾಡಿ ಬಿಡ್ತೇನೆ, ಜನ ಬಂದರೆ ಆಗದ ತೆಗಿಲ್ಬೋದು, ಎಲ್ಲ ಬರ್ಬೋದು, ಜಾಗ ತೋರಿಸ್ತೇನೆ, ತೆಗಿಬೋದು ಆರಾಮ್ಸೆ. ಹೌದು. ಈಗಲೂ ಕೂಡ ಪತ್ತೆ ಹಚ್ಚೋಕ್ಕೆ ಆಗುತ್ತೆ ನಿಮಗೆ ಯಾವ ಜಾಗದಲ್ಲಿ ಹೂತಾಕಿದ್ದೀರಿ ಅಂತೇಳಿ? ನಿಮಗೆ ಬಿಟ್ಟು ಬೇರೆ ಯಾರಿಗಾದರೂ ಗೊತ್ತಿದೆಯಾ ಈ ವಿಚಾರ, ಎಲ್ಲಿ ಹೂತಾಕಿದ್ದೀರಿ ಅಂತೇಳಿ? ಯಾರಿಗೆ ಗೊತ್ತಿಲ್ಲ, ನನಗೆ ಬಿಟ್ಟು ಯಾರಿಗೂ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತು. ಹೌದು. ನೀವು ಧರ್ಮಸ್ಥಳದಲ್ಲಿ ಕೆಲಸ ಯಾತಕ್ಕೋಸ್ಕರ ಬಿಟ್ರಿ ಅಂತೇಳಿ? ಧರ್ಮಸ್ಥಳದಲ್ಲಿ ಯಾತಕ್ಕೋಸ್ಕರ ಬಿಟ್ಟರೆ ಅಂದರೆ ಅಲ್ಲಿ ರವಿ ಪೂಜಾರಿ ಅಂತ ಒಬ್ಬ ರೂಮ್ ಬಾಯ್ ಇದ್ದ, ಮತ್ತು ಅವನು ಕೆಲವೊಂದು ಸರಿ ಸ್ವಲ್ಪ ಕುಡಿಯೋ ಅಭ್ಯಾಸ ಉಂಟು, ಲೈಟು ಹುಡುಗ, ಮದುವೆ ಆಗಿಲ್ಲ ಅವನು. ಮತ್ತು ಹೇಳ್ತಾ ಇದ್ದ, ಹಾಗೆ ಹೀಗೆ ಓಡಾಡಿಕೊಂಡು ಇದು ಮಾಡ್ಕೊಂಡಿದ್ದ, ಮುಖ ಎಲ್ಲ ಸಪ್ಪಾಗಿತ್ತು, ಯಾಕೆ ಕೆಲಸಕ್ಕೆ ಹೋಗಲಿಲ್ಲ ಏನೋ ಅಂತ ನಾವು ಸಹ ನೋಡೋದು. ರೂಮಲ್ಲಿ ಸುತ್ಕೊಂಡಿರ್ತದೆ, ಚೇಂಜ್ ಮಾಡಿ ಕೂಡ ಹೋಗಲಿಲ್ಲ. ಮ್ಯಾನೇಜರ್ನವ್ರನ್ನೊಂದು ಬೈದರು, ಯಾಕೆ 10 ದಿವಸ ಆಯಿತು ಚೇಂಜ್ ಮಾಡಿ ಅಂತ, ಕೇಳಲಿಲ್ಲ. ಮತ್ತೆ ಅವನೇ ಓಪನ್ ಮಾಡಿ ಹೇಳಲಿಕ್ಕೆ ಶುರು ಮಾಡಿದ, ಹೀಗೆ ಸೌಜನ್ಯನ ವಿಷಯದಲ್ಲಿ ನಿನಗೆ ಗೊತ್ತಿಲ್ಲ ಮಾರ, ಸಣ್ಣ ದನಿಗಳ ಮಗ ಇರೋದು, ಸಣ್ಣ ದನಿಗಳಿದ್ದಾರೆ, ನಿನಗೆ ಗೊತ್ತಿಲ್ಲ ಅಂತ. ಹರ್ಷೇಂದ್ರ ಹೆಗಡೆ ಹಾಗೆ ಅಂತೇಳಿ ಅವ ಹೇಳಿದ, ರವಿ ಪೂಜಾರಿ. ಇವನು ಇನ್ನೂ ಹುಚ್ಚನಾಗಿ ಹೇಳ್ತಾನೆ, ಇದೆಲ್ಲ ದೊಡ್ಡ ವಿಷಯ, ನಮಗೆ ಅಗತ್ಯ ಇಲ್ಲ ಅಂತ ನಾವು ಸುಮ್ಮನೆ ನೆಗ್ಲೆಕ್ಟ್ ಮಾಡಿದ್ದು. ಮತ್ತು ಅಷ್ಟಾಗುವಾಗ ಸ್ವಲ್ಪ ಸಮಯ ಹೋಗೋ ಇಲ್ಲ ಚಿನ್ನದ ಅಂಗಡಿ ಅಲ್ಲಿ ಎಲ್ಲ ಚಿನ್ನ ಮಾರುವಲ್ಲಿ ಸಹ ಹೇಳಿದ್ದಾನೆ, ನಮಗೆ ವಿಷಯ ಗೊತ್ತಾಗಿದೆ. ಅಂದರೆ ನದಿಯಲ್ಲೆಲ್ಲ ಚಿನ್ನ ಎಲ್ಲ ಎಕ್ತಾರಲ್ಲ, ಭಯಂಕರ ನದಿಯಲ್ಲಿ ಬಂಗಾರ ಸಿಗ್ತದೆ. ನೇತ್ರಾವತಿ ಹೊಳೆಯಲ್ಲಿ ಸ್ನಾನ ಮಾಡುವಾಗ ಸೋಪ್ ಹಾಕಿ ಮುಳುಗುವಾಗೆಲ್ಲ ಚೈನು ಉಂಗುರ ಅದು ಇದೆಲ್ಲ ಭಯಂಕರ ಬೀಳ್ತದೆ ನದಿ ಒಳಗಡೆ. ಅದನ್ನೆಲ್ಲ ಎಕ್ಕಿ ತಂದು ಮಾರೋದು, ಏನೋ ಖರ್ಚಿಗೆ ಇಟ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ವಿ. ಎಲ್ಲರಿಗೆ, ರೂಮ್ ಬೈನವ್ರಿಗೆ ಎಲ್ಲರಿಗೆ, ರೂಮ್ ಬೈನವರು 3 ತಿಂಗಳಿಗೊಮ್ಮೆ ಚೇಂಜ್ ಮಾಡ್ತಾರೆ, ಎಲ್ಲರಿಗೆ ಸಿಗ್ತದೆ. ಹಾಗೆ ಇರುವಾಗ ಅದನ್ನು ಇದು ಮಾಡ್ತಾರೆ. ಅಲ್ಲಿ ಸಹ ಅವನು ಹೇಳಿದ್ದಾನೆ, ಕೆಲವು ಕಡೆ ಹೇಳಿದ್ದಾನೆ, ಅದೆಲ್ಲ ಪಬ್ಲಿಕ್ ಆಗಿದೆ. ಮತ್ತು ಅವರಿಗೆ ಡೌಟ್ ಬಂತು, ಮತ್ತು ಅವತ್ತು ಸಂಜೆ ಎಲ್ಲ ಪೇಚಾಡ್ತಾ ಇದ್ದ, ಹಾಗೆ ಹೀಗೆ ಅಂತ. ಅವರು ಕನ್ನಡಿಯವರು, ರಾಧಾಕೃಷ್ಣ ಅವರು ಇವರೆಲ್ಲ ಇದ್ದರು, ಒಂದು ರೂಮ್ ಬಾಯ್ನವರು. ಮತ್ತು ಅವನು ಬೆಳಿಗ್ಗೆ ಹೋಗಿ ಚಹಾ ತಿಂಡಿ ಕುಡಿದು ಬಂದು ಪೇಪರ್ ಓದಿ ಅವರು ಹೋಟ್ಲಿಂದ ಒಳಗೆ ಬಂದದಷ್ಟೇ. ಇವರು ರೂಮ್ ಬಾಯ್ನವ್ರು ಬೇಕಿ ನಾನು ಹೇಳಿದ ರಾಧಾಕೃಷ್ಣ ಅವರೆಲ್ಲ ಒಳಗಿದ್ದರು, ಹಗ್ಗ ಹಾಕಿ ಬಿಟ್ಟಿದ್ದಾರೆ ಅವನಿಗೆ ಕುತ್ತಿಗೆಗೆ. ಹಗ್ಗ ಹಾಕಿ ಹೆಣವನ್ನು ಆಗಲೇ ಇಳಿಸಿಬಿಟ್ರು, ಕೆಳಗೆ ಇಳಿಸಿಬಿಟ್ರು. ಮತ್ತು ಪೊಲೀಸು ಹೋಗುವಾಗ ಅವನನ್ನು ಕೆಳಗೆ ಇಳಿಸಿ ಆಯಿತು. ಕೇಳಿದರೆ ನಾವು ಕಾಪಾಡಿದ್ವಿ, ಅವನು ಸತ್ತೋದ, ಅವನು ಹಗ್ಗ ಇಕ್ಕೊಂಡ ಅಂಥೇಳಿ. ಇನ್ನೊಬ್ಬ ಯಾವುದೋ ನನಗೆ ಇಟ್ಟ ಕ್ವಾಟ್ರನ್ನು ಅವನು ಕುಡ್ಕೊಂಡು ಹಗ್ಗ ಇಕ್ಕೊಂಡು ಹೆಚ್ಚಾಗಿ ಅಂತೇಳಿ ಹೇಳ್ತಾಯಿದ್ರು. ರವಿ ಪೂಜಾರಿ ನಿಮ್ಮ ಹತ್ರ ಸೌಜನ್ಯ ವಿಚಾರದ ಬಗ್ಗೆ ಏನಾದರೂ ಹೇಳಿದ್ರು? ಅದೇ ಅದನ್ನು ಹೇಳಿದ್ದನ್ನು ನಾನು ಯಾರಿಗೆ ಹೇಳಲಿಲ್ಲ. ಮತ್ತು ವಿಠಲನ ತಮ್ಮ ಪುರಂದರ ಇದ್ದ, ಅವನ ಹತ್ರ ಹೇಳಿದ್ದೇನೆ ಅಂಗಡಿಯಲ್ಲಿ, ಈಗ ಹೇಳ್ತಾನೆ ಅವನು ರವಿ ಪೂಜಾರಿ ಅಂತ ಹೇಳಿದೆ.
ಮತ್ತು ಅವನು ಎಂಥ ಕೇರ್ಲೆಸ್ ತೊಗೊಂಡ್ರೆ ಏನೋ ಗೊತ್ತಿಲ್ಲ. ನಾನು ಅವನ ಹತ್ರ ಹೇಳಿಬಿಟ್ಟು ಮತ್ತು ನನ್ನಷ್ಟಿಗೆ ನಾನಿದ್ದೆ, ಇದು ಬೇಕಿಲ್ಲ, ಅಗತ್ಯ ಇಲ್ಲ, ದೊಡ್ಡ ವಿಷಯ ಇದು ಅಂತೇಳಿ ನಮಗೆ ಸುಮ್ಮನೆ ಆದದ್ದು. ಮತ್ತು ಲಾಸ್ಟಿಗೆ ಕರೆದು ಎಲ್ಲ ಎಂಕ್ವೈರಿ ಮಾಡಲಿಕ್ಕೆ ಶುರು ಮಾಡಿದ್ರು ನನ್ನನ್ನು, ಹಾಗೆ ಹೀಗೆ ಅಂತ. ಇವರು ಪ್ರಶಾಂತ್ ಅಂತ ಒಬ್ಬರು ಸೂಪರ್ವೈಸರ್ ಅವನನ್ನು ಫಾಲೋ ಮಾಡಲಿಕ್ಕೆ ಬಿಟ್ಟು ಅವು ತುಂಬ ಚಿತ್ರಹಿಂಸೆ ಕೊಡಲಿಕ್ಕೆ ಶುರು ಮಾಡಿದ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ನೀವು ವಿಠಲ್ ನೋಡ್ಲಿಕ್ಕೆ ಹೋಗ್ತೀವಿ ಹಾಗೆ ಹೀಗೆ ಅಂತೆಲ್ಲ ಭಾರಿ ಇದು ಮಾಡಿದ. ಮತ್ತು ನಾವು ಹೊರಡ್ತೀವಿ ಅಂತ ಹೇಳುವಾಗ ಅವರು ಕರೆಸಿ ನಮ್ಮನ್ನು, ನಿನ್ನನ್ನು ಸೆಟ್ಲ್ಮೆಂಟ್ ಮಾಡ್ತೀನಿ, ಹೋಗು ಅಂತ ಹೇಳಿದರು. ಸೆಟ್ಲ್ಮೆಂಟು 25 ವರ್ಷ ಕೆಲಸ ಮಾಡಿದ್ದಕ್ಕೆ 3.5 ಲಕ್ಷ ಅಮೌಂಟ್ ಕೊಡಬೇಕು. 3.5 ಲಕ್ಷದಲ್ಲಿ ನಮಗೆ ಬರೀ 50,000ನೇ ಕೊಟ್ಟದ್ದು. ನಾವು ಕೇಳ್ತಾ ಇದ್ವಿ, ಯಾಕೆ ನಾವು ಇಷ್ಟು ವರ್ಷ ದುಡ್ದಕ್ಕೆ ಬರೀ 50,000 ಕೊಡ್ತೀರಿ ಅಂತ ಕೇಳ್ತಾ ಇದ್ವಿ. ಹಾಗೆ ಬೇಕಂತಲೇ ಓಡಿಸಿದ್ದು. ನಮ್ಮನ್ನು ಹೋಗುವಾಗ ಎಲ್ಲ ಬರೆಸ್ಕೊಂಡು ಕಳಿಸಿದ್ದಾರೆ, ಇವರೇ ಬಿಟ್ಟು ಹೋಗಿದ್ದು ಅಂತೇಳಿ ಎಲ್ಲ ಹೇಳಿ ಕಳಿಸಿಬಿಟ್ಟು ನಾವು ಕೆಲಸ ಬಿಟ್ಟು ಊರಿಗೆ ಹೋದ್ವಿ. ಆನಂತರ ನಾವು ನಮ್ಮಷ್ಟಿಗೆ ಇದ್ವಿ. ಈಗ ಈ ಸೌಜನ್ಯನ ನ್ಯೂಸ್ ಎಲ್ಲ ಯೂಟ್ಯೂಬಲ್ಲಿ ಬರೋದು ಗೊತ್ತಾಗಿ, ಸರಿ ನೋಡೋಣ, ನಾವು ತುಂಬ ಹೆಣಗಳು ಊತ ಹಾಕಿದ್ದೀವಲ್ಲ, ಏನೋ ನಮಗೊಂದು ಪುಣ್ಯ ಸಿಕ್ಕಿದರೆ ಸಿಕ್ಕಲಿ ಅಂತೇಳಿ ಅಂತೇಳಿ ನಾನೇ ಮುಂದೆ ಬಂದು ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ನಿಮಗೆ ಸಂಬಳ ಎಲ್ಲ ಯಾರು ಕೊಡ್ತಾ ಇದ್ದಾರೆ? ಎಂಕ್ವೈರಿ ಆಫೀಸಿಂದ ಕೊಡ್ತಾಯಿದ್ರು, ಮಾಹಿತಿ ಕಚೇರಿ. ಇದುವರೆಗೂ ಭೇಟಿ ಆಗಲೇ ಇಲ್ವಾ? ಅವರೇ ಸಂಬಳ ಕೊಡ್ತಾ ಇದ್ದಾರೆ? ಇಲ್ಲ ಅವ್ರ ಸಂಬಳ ಕೊಡೋದು ಎಂಕ್ವೈರಿ ಆಫೀಸಲ್ಲಿ. ಹೇಗೆ ಸಂಬಳ ಕೊಡ್ತಾ ಇದ್ರು? ಅವ್ರು ಲಬ್ಬರ್ ಬ್ಯಾಂಡ್ ಹಾಕಿ ಈಗ ಕೊಡ್ತಾಯಿದ್ರು ಅಷ್ಟೇ. ಅದೇನು ಸೈನ್ ಏನೇನು ತಗೊಳ್ತಾ ಇರಲಿಲ್ಲ. ಯಾವುದಕ್ಕೆ ಲಬ್ಬರ್ ಬ್ಯಾಂಡ್ ಹಾಕಿ? ಹಣಕ್ಕೆ ರಬ್ಬರ್ ಬ್ಯಾಂಡ್ ಹಾಕೋದು ಒಂದು ನೋಟಿಗೆ, ಈ ಡಬ್ಬಿಯಿಂದ ಈಗ ಕೈಯಲ್ಲಿ ಕೊಡ್ತಾಯಿದ್ರು, ಹಿಡ್ಕೊಳ್ತಾ ಇದ್ವಿ. ಡಬ್ಬಿಯಲ್ಲಿ ಅಂದರೆ ಒಂದು ಬಾಲಲ್ಲಿ ಹಿಡ್ಕೊಂಡು ಬರ್ತಾಯಿದ್ರು, ಎಲ್ಲರ ಹೆಸರು ಹೇಳಿ ಅದರಲ್ಲಿ ಒಂದೊಂದು ಹೆಸರು ಚೀಟಿಯಲ್ಲಿ ಸಿಕ್ಕಿಸಿ ಹಾಗೆ ಹೆಸರು ಕರೆದು ಈಗ ಕೊಟ್ಟುಬಿಡ್ತಿದ್ರು. ರೂಮ್ ಬಾಯ್ನವರು, ಇವರು ಮ್ಯಾನೇಜರ್ನವರು. ಹಾಗೆ ಭಿಕ್ಷೆ ಥರ ಬಿಡಬೇಕು ಅವರು? ಹೌದು, ಕೈಯಲ್ಲಿ ಕೊಡ್ತಾರಲ್ಲ, ಈಗ ಹಾಕಿಬಿಡ್ತಿದ್ರು. ಈಗ ಭಿಕ್ಷೆಗೆ ಕೈಯಲ್ಲಿ ಕ್ಯಾಚ್ ಇಟ್ಕೊಳ್ಬೇಕು ಹಣವನ್ನು. ಯಾರಿಗೆ ಎಷ್ಟು ಅಂತ? ಹೌದು 1,800 900 ಈ ಥರ ಕೊಡ್ತಾಯಿದ್ರು. ಅದನ್ನು ಪಿನ್ ಮಾಡಿ ನಾವು ಹಾಗೆ ಕ್ಯಾಚ್ ಮಾಡ್ತಾಯಿದ್ವಿ. ಇತ್ತೀಚೆಗೆ ಸೈನ್ ತಗೊಳ್ತಾರೆ ಅಷ್ಟೇ, ಈಗೀಗ ಸ್ವಲ್ಪ ಸಮಯ. ಅಂದರೆ ನೀವು ಕೆಲಸ ಬಿಟ್ಟಿರುವಂತಹ ಕಾರಣ ಏನು ಅಂತ ಹೇಳಿದರೆ, ನೀವು ವಿಠಲ್ ಗೌಡ್ರು ಅಂತ ಹೇಳಿದ್ರೆ ಸೌಜನ್ಯಲ ಮಾವ ಯಾರಿದ್ದಾರೆ ಅವರ ಅಂಗಡಿಗೆ ಜಾಸ್ತಿಯಾಗಿ ಮಾತಾಡೋಕ್ಕೆ ಹೋಗ್ತಾ ಇದ್ರಿ ಅನ್ನುವಂಥ ಕಾರಣಕ್ಕೆ ನಿಮಗೂ ಕೂಡ ಟಾರ್ಚರ್ ಕೊಡುತ್ತಾ ಇದ್ರು. ಸೊ ಆ ಕಾರಣಕ್ಕಾಗಿ ನೀವು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಕೂಡ ಬಂತು. ನಿಮಗೆ ಏನಾದರೂ ಸೌಜನ್ಯ ವಿಚಾರದಲ್ಲಿ ಈ ಥರ ಹೇಳಬೇಡ, ಈ ಥರ ಆಗಿದೆ, ರವಿ ಪೂಜಾರಿ ಹೇಳಿದ್ದು ವಿಷಯ ನಿಮಗೆ ಗೊತ್ತಿದೆ ಅಂಥೇಳಿ ಅವ್ರಿಗೆ ಗೊತ್ತಿತ್ತಾ? ಇಲ್ಲ, ಗೊತ್ತಿಲ್ಲ. ಅದು ಗೊತ್ತಿದ್ದರೆ ನಮ್ಮನ್ನು ಅಲ್ಲೇ ಮುಗಿಸ್ಬಿಡ್ತಿದ್ರು. ನಾವು ಗೊತ್ತಿಲ್ಲ, ಅವ್ರಿಗೆ ಹೇಳಲಿಲ್ಲ. ನಾವು ನಮಗೆ ಗೊತ್ತಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಮಾತುಕತೆ ಆಡ್ತಾ ಇದ್ವಿ, ಅವನೊಟ್ಟಿಗೆ ಚಂದದಲ್ಲಿದ್ವಿ. ಯಾಕಂದರೆ ತುಂಬ ಜನ ಸತ್ತೋದ್ರಲ್ಲ, ಇಲ್ಲಾಂದರೆ ನಮ್ಮನ್ನು ಸಾಯಿಸಿಬಿಡ್ತಿದ್ರು. ಅವ್ರಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿರೋ ವಿಷಯ ಅವ್ರಿಗೆ ಗೊತ್ತಿಲ್ಲ. ಹಾಗೆ ವಾಪಸ್ ಬಂದರೆ ಅಲ್ಲಿಂದ 2014ರಿಂದ ಏನು ಕೆಲಸ ಮಾಡ್ಕೊಂಡು ಆ ಕಡೆ ನಾವು ಬೇರೆ ಮಂಡ್ಯಕ್ಕೆ ಹೋದ್ವಿ. ನಮ್ಮೂರಲ್ಲಿ ಒಂದು ಬೇರೆ ಗ್ರಾಮದಲ್ಲಿ ಕೆಲಸ ಮಾಡಿಕೊಂಡು ಇದ್ವಿ. ನಮ್ಮದು ಜಮೀನೆಲ್ಲ ಇವರನ್ನು ಧರ್ಮಸ್ಥಳ ನಂಬಿ ನಮ್ಮದು 20 ಗುಂಟೆ ಜಮೀನು ಹೋಯಿತು. ಮನೆ ಜಾಗದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನೀರಿಂದ ಇದು ಕಟ್ಟರು, ಫಿಲ್ಟ್ರು 5 ರೂಪಾಯಿ ಹಾಕಿದರೆ ನೀರು ಬರ್ತದೆ 20 ಲೀಟ್ರು. ಅದನ್ನು ನಮ್ಮ ಜಾಗದಲ್ಲಿ ಕಟ್ಕೊಂಡಿದ್ದಾರೆ. ಮತ್ತು ನಾವು ಹೋಗಿ ಕೇಳಿದ್ದಕ್ಕೆ ಅವರು ಆ ನೀರನ್ನ ಇದು ಕಟ್ಟಿದವರು ಗೊತ್ತಿಲ್ಲ ಸಾರಿ, ನಾವು ಹುಡುಕಾಡಿದ್ವಿ ಜಾಗದಲ್ಲಿ, ಯಾರು ಸಿಕ್ಕಲಿಲ್ಲ ಜಾಗದವರು, ನಾವು ಮತ್ತೆ ಕಟ್ಕೊಂಡ್ಬಿಟ್ವಿ, ನೀವು ಇರ್ತಿದ್ರೆ ನಿಮಗೊಂದು ಕೆಲಸ ಕೊಡಿಸ್ತಿದ್ವಿ ಇದರಲ್ಲಿ ಅಂತ ಹೇಳಿದರು. ಅಷ್ಟಾಗುವಾಗ ಸ್ವಲ್ಪ ಜಾಗ ಇತ್ತು, ನಾವು ಅದರಲ್ಲಿ ಗುಡಿಸಲು ಹಾಕ್ಕೊಂಡು ನಾವು ಅದರಲ್ಲಿ ವಾಸ ಇದ್ದದ್ದು. ಮತ್ತು ನೋಡುವಾಗ ನಾವು ಕೇಳಿದ್ವಿ ನಮ್ಮ ಜಾಗ ಎಲ್ಲ ಹೀಗೆ ಮಾಡಿದರೆ ಅಂತ. ಮತ್ತು ನೀವು 20 ವರ್ಷ 25 ವರ್ಷ ಇಲ್ಲದಿದ್ದರೆ ಏನು ಮಾಡೋದು ಅಂತೇಳಿ ಹಾಗೆ ಮಾತಾಡಲಿಕ್ಕೆ ಶುರು ಮಾಡಿದರು ಊರಿನವರು. ಮತ್ತು ಇದು ಸೆಟ್ ಆಗೋದಿಲ್ಲ ನೋಡುವಂತೇಳಿ ನಾವು ಮತ್ತೆ ಆಚೆ ನಮ್ಮೂರ ಕಡೆ ಹೊರಟದ್ದು, ತಮಿಳ್ನಾಡು ಕಡೆ ಹೊರಟೋದ್ವಿ. ಅದರ ನಂತರ ಜಮೀನು ಇದೆ, ಜಮೀನಿಗೆ ಪಕ್ಕದ ಗದ್ದೆಯಲ್ಲಿ ಈಗ ಸರ್ವೆ ನಂಬರ್ ತಗೊಂಡು ಹೋಗಿ ಹುಡುಕಬೇಕಷ್ಟೆ. ನಮ್ಮದು 20 ಗುಂಟೆ ಜಮೀನು ಉಂಟಲ್ಲಿ ಮಂಡ್ಯದಲ್ಲಿ, ಆನ್ಸೋಸ್ಲು ಅಂತ ಗ್ರಾಮದಲ್ಲಿ 20 ಗುಂಟೆ ಜಮೀನಿದೆ. ಅದನ್ನು ಹುಡುಕಿ ಏನಾದರೂ ಜೀವನಕ್ಕೆ ಮಾಡಬೇಕಷ್ಟೆ. ನಮಗೆ ಎಂಥದ್ದು ಇಲ್ಲ, ಈಗ ಬಾಡಿಗೆ ಮನೆಯಲ್ಲಿ ಇರೋದು ನಾವು. ಹಾಗಾಗಿ ಬಾಡಿಗೆ ಮನೆಯಲ್ಲಿ ಜೀವನ. ಧರ್ಮಸ್ಥಳದಲ್ಲಿ 25 ವರ್ಷ ದುಡ್ದೋದಕ್ಕೆ ಬಾಡಿಗೆ ಮನೆ ಜೀವನ, ಸ್ವಂತ ಮನೆ ಇಲ್ಲ, ಜೀವನ ಮಾಡೋ ಪರಿಸ್ಥಿತಿ ಕಷ್ಟದಲ್ಲಿ ಇದೆ. ಈ ಥರ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರನ್ನು ನಂಬಿದ್ದದಕ್ಕೆ ನಾವು ಗುಂಡಿಗೆ ಬಿದ್ದಿದ್ದೇವೆ ಅಷ್ಟೇ. ನಮ್ಮ ಲೈಫು ಹೀಗೆ ಆಗಿದೆ, ಜೀವನ ಅವರನ್ನು ನಂಬಿದ್ದಕ್ಕೆ. ಆದರೂ ಒಬ್ಬರು ಹೇಳಿದರು, ಪಂಚಾಯಿತಿ
ಪಿ ಡಿ ಎಂತ ಅವ್ರ ಹೆಸರು ರತ್ನರಾಜರ್ ಅಂತ ಏನೋ ಒಂದು ಇದ್ದರು. ಅವ್ರ ಹೆಸರು ಸರಿ ಬರ್ತಾ ಇಲ್ಲ, ಹೈಟಾಗಿರ್ತಿದ್ರು. ಆ ಪುಣ್ಯಾತ್ಮ ಹೇಳ್ದ, ಈ ಮನೆಯೆಲ್ಲ ನಿಮಗೆ ಪಂಚಾಯತಿಯಿಂದ ಗೌರ್ಮೆಂಟಿಂದ ಆರ್ಡ್ರ್ ಆಗಿದೆ, ಅವರು ಡಿ ಎಮ್ ಸಿಯಿಂದ ಕಾಂಟ್ರಾಕ್ಟ್ ತೊಗೊಂಡು ಕಟ್ಟಿ ಕೊಟ್ಟದು ಮಾತ್ರ, ಅದು ದನಿಗಳದಲ್ಲ. ನೀವು ಇಲ್ಲಿ ಕೆಲಸ ಮಾಡೋದಿದ್ರೂ ಚಿಂತೆ ಇಲ್ಲ, ಈ ಮನೆಯಲ್ಲಿ ನೀವು ಶುದ್ಧ ವಾಸ ಇರಬೇಕು, ಮನೆ ಬಿಟ್ಟು ಹೋಗಬೇಡಿ, ಇದು ನಿಮಗೆ ಗೌರ್ಮೆಂಟ್ ಆರ್ಡ್ರ್ ಮಾಡಿದ್ದು ಮನೆ ಅಂತೇಳಿ ಅವರು ಹೇಳಿದರು. ಆದರೆ ಅವರನ್ನು ಎದುರು ಮಾಡಿಕೊಂಡು ಅಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಎದುರು ಹೋಗಿದ್ದು. ಇಲ್ಲಾಂದರೆ ನಮಗೆ ಅದು ಮನೆ ಗೌರ್ಮೆಂಟಿಂದ ಪಂಚಾಯತಿ ಅವರು ಕಟ್ಟಿ ಕೊಟ್ಟದಂತ ಪಿ ಡಿ ಒವೇ ಹೇಳಿದ್ದಾರೆ ಡೈರೆಕ್ಟಾಗಿ ನಮ್ಮ ಹತ್ರ. ಮತ್ತು ಭಯದಲ್ಲಿ ನಾವು ಹೋದ್ವಿ ಅಲ್ಲಿ ಇಲ್ಲದೆ. ಹಾಗೆ ಸೊ 1994 ಬರ್ತೀರಿ. 6 ತಿಂಗಳ ನಂತರ ನಮಗೆ ಹೆಣ ಹಾಕುವಂಥ ಕೆಲಸವನ್ನು, ಹೆಣ ಹೂತಾಕುವಂಥ ಕೆಲಸವನ್ನು ಕೂಡ ಕೊಡ್ತಾರೆ. ಆನಂತರ ನಿರಂತರವಾಗಿ ಹೆಣ ಹೂತಾಕುವಂಥ ಕೆಲಸದಲ್ಲೇ ಇದ್ರಾ ಅಥವಾ ಮತ್ತೆ ಏನಾದರೂ ಕಸ ಗುಡಿಸುವಂಥದ್ದು ನೇತ್ರಾವತಿ ನದಿಯಲ್ಲಿ, ಸ್ನಾನಘಟ್ಟದಲ್ಲಿ ಅಥವಾ ಇಲ್ಲಿ ಬೆಟ್ಟದಲ್ಲಿ ಅಥವಾ ಮಾಹಿತಿ ಕೇಂದ್ರದ ಗುಡಿಸುವಂಥದ್ದು ಏನಾದರೂ ಮಾಡ್ತಾ ಇದ್ರಾ ಅಥವಾ ನಿರಂತರವಾಗಿ ಹೆಣ ಹೂತು ಹಾಕುವಂಥದ್ದು? ಇಲ್ಲ, ನಿರಂತರವಾಗಿ ಹೆಣ ಹೂತಾಕೋದು. ಹೆಣ ಒಂದು ಇದೆ ಅಂತ ಹೇಳಿದ್ರೆ ಅವ್ರು ಹೇಳಿದ ತಕ್ಷಣ ಎಲ್ಲಿದ್ದರೂ ಅಲ್ಲಿಗೆ ಹೋಗಬೇಕು. ಬೆಟ್ಟದಲ್ಲಿ ಇದ್ದರು, ಎಲ್ಲಿದ್ದರೂ ಸಹ. ಇತ್ತೀಚೆಗೆ ಫೋನ್ ಎಲ್ಲ ಬಂತು. ಈಗ ಫೋನ್ ಮಾಡಿದ ಕೂಡಲೇ ನಾವು ಅಲ್ಲಿಗೆ ಹೋಗಲೇಬೇಕು. ಮುಂಚೆ ಹೇಗಿತ್ತು? ಮುಂಚೆ ಅವರು ಮನೆಗೆ ಬಂದು ಹೇಳ್ತಿದ್ರು, ಮನೆಯಲ್ಲಿ ಮಲಗಿದ್ರೆ ಅಲ್ಲಿ ಬಂದು ಕರ್ಕೊಂಡು ಹೋಗ್ತಿದ್ರು, ಇಲ್ಲ ಕೆಲಸದಲ್ಲಿದ್ದರೆ ಅಲ್ಲಿಂದ ಕಳಿಸ್ತಿದ್ರು ಹೋಗಿ ಮಣ್ಣು ಮಾಡಿ ಅಂತ. ಈಗ ಇಲ್ಲಿ ಹೆಣ ಇದೆ ಅಂದರೆ ಅಲ್ಲಿ ಎಂಕ್ವೈರಿ ಆಫೀಸಿಗೆ ಫೋನ್ ಮಾಡ್ತಾರೆ, ಅವರು ಬಂದು ಹೇಳ್ತಾರೆ ನಾವು ಇಲ್ಲಿ ಹೆಣ ಮುತ್ತಾಕೋದು. ಅಲ್ಲಿ ಹೆಣ ಇದ್ದರೆ ಇಲ್ಲಿಗೆ ಫೋನ್ ಮಾಡ್ತಾರೆ, ಇಲ್ಲಿಂದ ಹೋಗಿ ಅಲ್ಲಿ ಮಣ್ಣು ಮಾಡೋದು. ಹಾಗೆ ಎಲ್ಲಿ ಹೆಣ ಉಂಟೋ ಅಲ್ಲಿ ಧರ್ಮಸ್ಥಳದಲ್ಲಿದ್ದರೆ ಅಲ್ಲಿ ಆಫೀಸಿಂದ ಫೋನು, ಇಲ್ಲಿ ಇದ್ದರೆ ಇಲ್ಲಿ ಆಫೀಸಿಂದ ಫೋನು, ಅಷ್ಟೇ ನಾವು ಮಣ್ಣು ಮಾಡೋದು. ಮಹಿಳೆಯರ ಬಾಡಿಯಲ್ಲಿ ಏನಾದರೂ ಕೊಂದ ರೀತಿಯಲ್ಲಿ ಅಥವಾ ರೇಪ್ ಮಾಡಿದ ರೀತಿಯಲ್ಲಿ ಏನಾದರೂ, ಈಗ ರೇಪ್ ಮಾಡಿದಾಗ ಯಾವ ರೀತಿ ಹೊರಲಾಡ್ತಾರೆ ಅಂತೇಳಿ ನಿಮ್ಗೆ ಗೊತ್ತಿದೆ, ಪರಚಿದ ರೀತಿಯಲ್ಲಿ ಈ ರೀತಿಯ ಬಾಡಿ ಏನಾದರೂ ಸಿಕ್ಕಿದೆಯಾ ಅಂತೇಳಿ? ಅಂದರೆ ಕೆಲವು ನೋಡಲಿಕ್ಕೆ ಹಾಗೆ ಕಾಣ್ತಾ ಇತ್ತು, ಹಾಗೇನೇ ಇರ್ತಾಯಿತ್ತು. ನೀವು ಈಗ ಹೇಳೋ ರೀತಿಯಲ್ಲಿ ಇರ್ತಾಯಿತ್ತು. ಆದರೆ ನಾವು ಏನು ಮಾತಾಡಲಿಕ್ಕೆ ಗೊತ್ತಿಲ್ಲ, ನಾವು ನೋಡಿದರೆ ಅಷ್ಟೇ ಮಣ್ಣು ಮಾಡಿ ಬಿಡೋದು. ಆ ರೀತಿ ಎಲ್ಲ ಸಿಗ್ತಾಯಿತ್ತು ಡೆಡ್ ಬಾಡಿ ಎಲ್ಲ. ಅದನ್ನೆಲ್ಲ ಏನು ಪೋಸ್ಟ್ ಮಾರ್ಟಮ್ ಟೈಪ್ ಮಾಡ್ತಾ ಇದ್ರ, ಹೊಟ್ಟೆ ತಿವಿದ ರೀತಿಯಲ್ಲಿ ಏನಾದರೂ ಇರ್ತಾ ಇತ್ತಾ ಅಥವಾ ನಿಮಗೆ ಸಿಕ್ಕ ತಕ್ಷಣ ಪೋಸ್ಟ್ ಮಾರ್ಟಮ್ಗೆ ಕಳಿಸುವಂಥದ್ದು ಏನಾದರೂ ಮಾಡ್ತಾ ಇದ್ರ ಪೊಲೀಸರು? ಇಲ್ಲ, ಅದೇನು ಪೋಸ್ಟ್ ಮಾರ್ಟಮ್ ಏನೂ ಮಾಡ್ತಿರ್ಲಿಲ್ಲ. ಹೆಣಗಳನ್ನು ನಾವು ಅಲ್ಲಿಗೆ ಮಣ್ಣು ಮಾಡೋದು ಊರಿನವ್ರಿಗೆ ಎಲ್ಲರಿಗೆ ಜನಗಳಿಗೆ ಗೊತ್ತು. ನಾವು ಪೋಸ್ಟ್ ಮಾರ್ಟಮ್ ಏನು ಮಾಡೋದಿಲ್ಲ, ಅವರು ಏನು ಬಂದು ಮಾಡ್ತಿರ್ಲಿಲ್ಲ. ನಾವು ಹಾಗೇನೆ ಮಣ್ಣು ಮಾಡ್ತಿದ್ವಿ, ಎಲ್ಲ ಡೈರೆಕ್ಟಾಗಿ ಮಣ್ಣು ಮಾಡ್ತಾಯಿದ್ವಿ. ಪೋಸ್ಟ್ ಮಾರ್ಟಮ್ ಏನು ಮಾಡ್ತಾ ಇರಲಿಲ್ಲ, ಆಗಲೇ ಮಣ್ಣು ಮಾಡೋದು. ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಅವರು ಎಂಥ ಸಾಕ್ಷಿಯೂ ಕೊಡಲಿಲ್ಲ. ರೇಷನ್ ಕಾರ್ಡು, ಆಧಾರ್ ಕಾರ್ಡು ಇದೆಲ್ಲ ಇದೆ, ಇದೇ ಸಾಕ್ಷಿ. ಮತ್ತು ಧರ್ಮಸ್ಥಳದ್ದು ರೇಷನ್ ಕಾರ್ಡು, ಆಧಾರ್ ಕಾರ್ಡು ಇದೆಲ್ಲ ಇದೆ. ಐ ಡಿ ಕಾರ್ಡು ಏನೂ ಇಲ್ಲ, ಕೊಡ್ತಿರಲಿಲ್ಲ. ಆಗೆಲ್ಲ ಇರಲಿಲ್ಲ ಐ ಡಿ ಕಾರ್ಡ್. ಈಗ ಐ ಡಿ ಕಾರ್ಡ್ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಆಗೆಲ್ಲ ಐ ಡಿ ಕಾರ್ಡ್ ಎಲ್ಲ ಇರಲಿಲ್ಲ. ಇತ್ತೀಚೆಗೆ ಎಲ್ಲರಿಗೂ ಕುತ್ತಿಗೆಯಲ್ಲೇ ಐ ಡಿ ಕಾರ್ಡು, ಇಲ್ಲಾಂದರೆ ಜೋಬಲ್ಲಿ ಐ ಡಿ ಕಾರ್ಡ್ ಹಾಕ್ಕೊಳ್ಬೇಕು ಅಂತೇಳಿ ರೂಲ್ಸ್ ಮಾಡಿದ್ದಾರೆ. ಹಾಗೆ ಎಂಥದ್ದು ಇಲ್ಲ, ಯಾರಿಗೂ ಐ ಡಿ ಕಾರ್ಡ್ ಇಲ್ಲ, ಮುಖ ಪರಿಚಯ ಅಷ್ಟೇ. ಹೋಗುವಾಗ ಏನಾದರೂ ಬರೆದು ಕೊಟ್ಟಿದ್ರಾ? ಅದು ಬರೆದು ಕೊಟ್ಟಿದ್ದಾರೆ. ಹೋಗುವಾಗ ಇವರು ಕೆಲಸ ಇವರೇ ಬಿಟ್ಟು ಹೋಗೋದು ಅಂತೇಳಿ ಬರೆದು ಅವರು ಸೈನ್ ಮಾಡಿಸಿಕೊಂಡು ನಮ್ಮನ್ನು ಕಳಿಸಿದ್ದಾರೆ. ಅದು ಯಾವುದರಲ್ಲಿ ಸೈನ್ ಮಾಡಿಸಿದ್ದು? ಅದರಲ್ಲಿ ಧರ್ಮಸ್ಥಳ ಅಂತ ಹೆಸರು? ಇಲ್ಲ, ವೈಟ್ ಪೇಪರಲ್ಲಿ. ಅದರಲ್ಲಿ ಧರ್ಮಸ್ಥಳ ಅಂತ ಇಲ್ಲಲ್ಲ, ವೈಟ್ ಪೇಪರಲ್ಲಿ ಸೈನ್ ಮಾಡಿಸಿ ನಮ್ಮನ್ನು ಕಳಿಸಿಬಿಟ್ರು. ಬರೀ 50,000 ಸಾವಿರ ಕೊಟ್ಟು ಕಳಿಸಿದ್ರು. ನಮಗೆ ನಂತರ ಬಂದು ಕೆಲಸ ಮಾಡಿದವರಿಗೆ, ನಮಗೆ ನಂತರ ಓದೋದಕ್ಕೆ ಅವ್ರಿಗೆ ಒಂದು ತಿಂಗಳು 2 ತಿಂಗಳು ವ್ಯತ್ಯಾಸದಲ್ಲಿ ನಾವು ಹೋದ ನಂತರ ಅವರು ಹೋದರು. ಅವರಿಗೆಲ್ಲ 3.5 ಲಕ್ಷ ದುಡ್ಡು ಕೊಟ್ಟು ಕಳಿಸಿದ್ದಾರೆ ಅವರಿಗೆಲ್ಲ. ನಮಗೆ ಮತ್ತೆ ಅವರು ಹೇಳಿದರು, ನೀನು ಇದ್ದು ಹೋಗ್ತಿದ್ರೆ ನಿನಗೆ 3.5 ಲಕ್ಷ ಸಿಗ್ತಿತ್ತು ಅಂತ. ಬೇಡ, ನೀವು ತಗೊಂಡದ್ದು ಪುಣ್ಯ ನಿಮಗೆ ಸಾಕು, ನಮಗೆ ಇದೇ ಬೇಕು ಅಂತೇಳಿ ನಾವು ಸುಮ್ಮನೆ ಆಗ್ತೀವಿ. ಪೇಪರಲ್ಲಿ ಏನು ಬರೆದಿದ್ರು? ಇವರು ನಾವೇನು ಓಡಿಸ್ತಾ ಇಲ್ಲ, ಅವರಷ್ಟಕ್ಕೆ ಅವರು ಹೋಗ್ತಾ ಇದ್ದಾರೆ ಅಂಥೇಳಿ ಅವರೇ ಬರ್ಕೊಂಡು ಸೈನ್ ಮಾಡಿಸ್ಕೊಂಡು ಕಳಿಸಿದ್ರು. ಮತ್ತು ಅಲ್ಲಿ ಉಡುಪರು ಒಂದು ಚೀಟಿ ಬರೆದು ಕೊಟ್ಟಿದ್ದಿದೆ ನಮಗೆ, ಇಲ್ಲಿ ಕೆಲಸ ಮಾಡ್ತಾ ಇದ್ದಕ್ಕೆ ಅದೊಂದೇ ಪ್ರೂಫು. ಉಡುಪರು ಒಂದು ಬರೆದು ಕೊಟ್ಟಿದ್ದರು ಚೀಟಿ, ಅದು ಇದೆ. ಅದು ಇಲ್ಲಿ ವಾಸವಾಗಿದ್ದಾನೆ ಅಂತೇಳಿ ಒಂದು ಬರೆದು ಕೊಟ್ಟಿದ್ರು ಚೀಟಿ, ಅದು ಇದೆ. ಅವರು ಧರ್ಮಸ್ಥಳದ ಮೈನ್ ಮ್ಯಾನೇಜರ್. ಹೌದು, ನೋಡೋದು ಅವರೇ. ಇದೆ, ಅವ್ರದ್ದೆಲ್ಲ ಇದೆ. ಪೊಲೀಸ್ ಎಸ್ಐ ನಮಗೆ ಹೋಗ್ಬೇಕಾದ್ರೆ ನಮ್ಮದು ಸಾಮಾನೆಲ್ಲ ತಗೊಂಡು ಹೋಗ್ಲಿಕ್ಕೆ ಒಂದು ಲೆಟ್ರ್ ಬರೆದು ಕೊಟ್ಟಿದ್ರು. ಇವರು ರಿಟೈರ್ಡ್ ಆಗಿ ಹೋಗ್ತಾ ಇದ್ದಾರೆ ಅಂತೇಳಿ ನಮಗೊಂದು ಲೆಟ್ರ್ ಬರೆದು ಕೊಟ್ಟಿದ್ರು. ಅದು ಇದೆ. ವೋಟರ್ ಐ ಡಿ ಇದೆ ಧರ್ಮಸ್ಥಳದ. ಹೆದರಿಕೆ ಅಂದರೆ ಅಲ್ಲಿ ತೆಗಿಲಿಕ್ಕೆ ಹೋಗುವಾಗ ಏನಾದರೂ ಮಾಡ್ತಾರೆ ಅಂತ ಭಯ, ತುಂಬ ಭಯ. ನೀವು ಕಣ್ಣಲ್ಲಿ ಏನಾದರೂ ನೋಡಿದ್ದೀರಾ ಈ ಥರ ಮಾಡಿದ್ದು ಏನಾದರೂ? ಹೌದು, ಅಲ್ಲೆಲ್ಲ ತುಂಬ ರೌಡಿಸಮ್ ನಡೀತದೆ. ಯಾವ ರೀತಿಯಲ್ಲಿ?
ಅದು ಅವರಿಗೆ ಬೇಡದವರು ಹೋದಾಗ ಕೊಂದಾಕಿಬಿಟ್ರೆ ಕಷ್ಟ, ಕೊಂದಾಕಿಬಿಡ್ತಾರೆ ಅಂತ. ಈಗ ಅಂದರೆ ಕೆಲವು ಸಾಕ್ಷಿ ಎಲ್ಲ ಸತ್ತಿದಲ್ಲ, ಹಾಗೆ ನಮ್ಮನ್ನು ಸಾಯಿಸ್ತಾರೆ ಅಂತ. ಹೌದು, ಅವರನ್ನು ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸಿದ್ದಾರೆ ಬಾಲಕೃಷ್ಣ ನಾಯಕನಿಗೆ. ಹೌದು, ನಮಗೆ ಗೊತ್ತುಂಟು. ಇಲ್ಲ, ನಾವು ಆವಾಗ ಇರಲಿಲ್ಲ, ನಮಗೆ ವಿಷಯ ಕೇಳಿದ್ದೀವಿ. ಇದೆಲ್ಲ ಹೂತಾಕುವಂಥದ್ದು ಎಲ್ಲ ವಿಚಾರ ವೀರೇಂದ್ರ ಹೆಗ್ಗಡೆ ಮತ್ತು ಹರ್ಷೇಂದ್ರ ಕುಮಾರ್ಗೆ ಗೊತ್ತಿದೆ ಅಂತೇಳಿ ಹೇಳ್ತೀರಾ ನೀವು? ಗೊತ್ತಿದ್ದೇ ಎಲ್ಲ ಆಗ್ತಾ ಇದ್ದದ್ದು, ಅವರಿಗೆ ಗೊತ್ತಿಲ್ಲದೆ ಅಲ್ಲಿ ಏನೂ ನಡೆಯಲ್ಲ. ಅವ್ರಿಗೆ ಗೊತ್ತಿದ್ದೇ ಇದೆಲ್ಲ ನಡೀತಾ ಇತ್ತು. ಹೌದು, ಅವ್ರಿಗೆ ಗೊತ್ತಿಲ್ಲದೆ ಯಾವುದು ನಡೆಯಲ್ಲ. ಒಂದು ಎಲೆ ಕೂಡ ಅಲ್ಲಿ ಆಡೋದಿಲ್ಲ. ಅವರಿಗೆ ಗೊತ್ತಿಲ್ಲ, ಅವರಿಗೆ ವಿಷಯ ತಿಳಿಸೇ ಎಲ್ಲ ಮಾಡ್ತಾರೆ. ತಿಳಿಸದೆ ಏನು ಮಾಡೋದಿಲ್ಲ. ಅವರ ಸುದ್ದಿ ಇಲ್ಲದೆ ಏನೂ ನಡೆಯೋದಿಲ್ಲ ಅಲ್ಲಿ, ಎಲ್ಲ ಅವರದೇ. ಹಾಗಾಗಿ ನಿಮಗೆ ಸರಿಯಾದ ರಕ್ಷಣೆಯನ್ನು ಕೊಟ್ಟರೆ ಎಲ್ಲ ಹೂತಿಟ್ಟ ಹೆಣವನ್ನು ಎಲ್ಲೆಲ್ಲಿದೆ ಅಂಥೇಳಿ ತೋರಿಸುವಂಥದ್ದು ಎಲ್ಲವನ್ನು ಮಾಡ್ತೀರಿ. ಯಾವುದೇ ಇದಿಲ್ಲ, ಅಂಜಿಕೆ ಮತ್ತು ಯಾರು ಆಮಿಷ ಒಡ್ಡಿದ್ರು ಮತ್ತೊಂದು ಒಡ್ಡಿದ್ರು ಎಂಥದ್ದು ಇಲ್ಲ. ಡೈರೆಕ್ಟ್ ತೆಗೆದು ತೋರಿಸೋದು. ಎಲ್ಲ ಹೆಣಗಳನ್ನು ಒಂದು ಕಡೆಯಿಂದ ತೆಗಿಸೋದೆ. ತೆಗೆಯೋದು ಹೆಣಗಳಿಗೆ JCPಯನ್ನು ತರಿಸಿದರೆ ತೋಡೋದೆ. JCP ತರಿಸಿಕೊಟ್ರೆ ತೋಡೋದೆ. ಸರ್ಕಾರದಿಂದ JCP ಕಲಿಸಲಿ ಮತ್ತು ಜನಗಳು ಕೊಡಲಿ. ನನಗೆ ತೋಡಲಿಕ್ಕೆ, ಒಬ್ಬನಿಗೆ ತೋಡಲಿಕ್ಕೆ ಅಷ್ಟು ಹೆಣಗಳನ್ನು ಸಾಧ್ಯ ಇಲ್ಲ. ನಾನು ಜಾಗಗಳನ್ನು, ತುಂಬ ಹೆಣಗಳಿರೋ ಜಾಗ ತೋರಿಸ್ತೇನೆ, ಒಂದೊಂದು ಇರೋದನ್ನು ತೋರಿಸ್ತೇನೆ, ತೆಗಿತಾ ಹೋಗ್ಬೋದು. 1994ರಿಂದ ಕೆಲಸಕ್ಕೆ ಸೇರಿದಂಥ ವ್ಯಕ್ತಿ 6 ತಿಂಗಳವರೆಗೆ ಕಸಗುಡಿಸುವಂಥದ್ದು ಮಾಡ್ತಾರೆ ಬಾಹುಬಲಿ ಬೆಟ್ಟದಲ್ಲಿ, ಮಾಹಿತಿ ಕೇಂದ್ರದಲ್ಲಿ, ಸ್ನಾನಘಟ್ಟದಲ್ಲಿ. ನಂತರದಲ್ಲಿ ಹೆಣ ಹೂತಾಕುವಂಥದ್ದೇ ಕೆಲಸ. ಅವಾಗ ಅವರಿಗೆ ಇದ್ದಿರುವಂಥದ್ದು ದಿನಕ್ಕೆ 30 ರೂಪಾಯಿ ಸಂಬಳವಾದರೆ ಹೆಣ ಹೂತಾಕಿದ್ರೆ 20 ರೂಪಾಯಿ ಜಾಸ್ತಿ ಕೊಡ್ತಾಯಿದ್ರು. 50 ರೂಪಾಯಿ ಆಯಿತು. ಒಂದು ವೇಳೆ ನಾನು ಹೂತಾಕುವುದಿಲ್ಲ ಅಂತ ಹೇಳಿದರೆ ದಬ್ಬಾಳಿಕೆ ಮಾಡಿ ಹೊರಗಡೆ ಇವರನ್ನು ಕಳಿಸ್ತಾರೆ. ನಂತರದಲ್ಲಿ ಇವರಿಗೆ ಜಾಬ್ ಇಲ್ಲ, ಹಿಂಸೆಯನ್ನು ಕೂಡ ಕೊಡ್ತಾರೆ. ಇವರು ಕೂಡ ಬದುಕಿ ಉಳಿತಾರಾ ಅಂಥೇಳಿ ಗೊತ್ತಿಲ್ಲ. ಯಾಕೆಂತೇಳಿದ್ರೆ ಅಲ್ಲಿಂದ ಹೆಣ ಹೂತಾಕೋದಿಲ್ಲ, ನಾನು ಎಲ್ಲವನ್ನೂ ಕೂಡ ಪೊಲೀಸಿಗೆ ಹೇಳ್ತೀನಿ, ಜನಗಳಿಗೆ ಹೇಳ್ತೀನಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಇವರು ಈ ದಿನಾಂಕದವರೆಗೆ ಅಂತ ಹೇಳಿದ್ರೆ ಈ ಕ್ಷಣದವರೆಗೆ ಬದುಕಿರೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಹಾಗಾದರೆ ಏನೂ ಮಾಡೋಕ್ಕೆ ಆಗದೆ ಇವರು ಹೆಣವನ್ನು ಹೂತಾಕುವಂಥದ್ದು ಕೂಡ ಕೆಲಸ ಮಾಡಲೇಬೇಕಾಗಿತ್ತು. ಎಲ್ಲರೂ ಕೂಡ ಹೇಳ್ತಾ ಇದ್ರು, ಈಗಲ್ಲ 1994ರಲ್ಲಿ ನಾವು ಕೂಡ ಹುಟ್ಟಿರಲಿಲ್ಲ, ಆಗಲೂ ಕೂಡ ಎಲ್ಲರೂ ಹೇಳ್ತಾ ಇದ್ರು ಏನು ಅಂತ ಹೇಳಿದರೆ ಸರ್ವಾಧಿಕಾರ, ಅವರ ವಿರುದ್ಧ ಯಾರು ಮಾತಾಡೋರಿಲ್ಲ ಅಂತೇಳಿ. ಈ ಪಾಪ ಕೆಲಸದವರು, ಕೂಲಿ ಕೆಲಸ ಮಾಡುವವರು ಯಾವ ರೀತಿ ಮಾತಾಡೋಕ್ಕೆ ಸಾಧ್ಯ ರೀ? ಅವರು ಹೇಳಿದ್ದನ್ನೇ ಮಾಡಬೇಕು. ಇಲ್ಲ ಅಂತೇಳಿದರೆ ನಾಳಿನ ದಿವಸದಲ್ಲಿ ನೀನು ಕೂಡ ಹೆಣ, ನಿನ್ನನ್ನು ಯಾರೋ ಬಂದು ಮತ್ತೊಬ್ಬ ಹೂತಾಕ್ತಾನೆ. ಸೊ ಈಗ ಆ ಕಾಲ ಬಂದಿದೆ, ಈ ವ್ಯಕ್ತಿ ಬಂದಿದ್ದಾನೆ. ನಿಜವಾಗ್ಲೂ ಹೇಳ್ತಾ ಇದ್ರು ಹೋರಾಟಗಾರರು, ಅನ್ನಪ್ಪ ಮಂಜುನಾಥ ಯಾವುದೋ ರೂಪದಲ್ಲಿ ಬಂದು ಖಂಡಿತವಾಗ್ಲೂ ನಿಲ್ತಾನೆ, ಬಂದೇ ಬರ್ತಾನೆ ಅನ್ನುವಂಥ ವಿಚಾರದಲ್ಲಿ. ಇದರ ಹಿಂದೆ ಕೈವಾಡ ಯಾರ್ದಲ್ಲ ಇದೆ ಅನ್ನುವಂಥ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಯಾರ್ದೋ ಮನೆಯ ಮಗಳು, ಯಾರ್ದೋ ಮನೆಯ ಮಗು, ಯೂನಿಫಾರ್ಮಲ್ಲಿದ್ದಂಥ ಮಗು. ಹಾಗಾಗಿ ಇವರುಗಳಿಗೆ, ಈ ಪೊಲೀಸರಿಗೂ ಕೂಡ ಧೈರ್ಯ ಬಂದಿರುವಂಥದ್ದು, ಇಲ್ಲ ಬೆಳ್ತಂಗಡಿಯಲ್ಲಿ ಎಲ್ಲನೂ ಕೂಡ ಆಗುತ್ತೆ, 1000ಕ್ಕಿಂತಲೂ ಮೇಲೆ ಹೆಣವನ್ನು ಹೂತಾಕಿದ್ದೀನಿ, ಸೌಜನ್ಯ ಹೆಣ ಏನಾಗುತ್ತೆ ಅಂಥೇಳಿ. ಆದರೆ ಅದು ಒಂದು ಶಕ್ತಿಯ ರೂಪದಲ್ಲಿ ಬಂದಿರುವಂತಹ ಹೆಣ್ಣು ಮಗಳು ಅಂಥೇಳಿ ಇವರಿಗೆ ಅರ್ಥನೇ ಆಗಲಿಲ್ಲ. ಮತ್ತೆ 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 ಕೂಡ ಎದ್ದು ಬರ್ತಾ ಇದೆ, ಇವರನ್ನು ನಾಶ ಮಾಡೇ ಮಾಡುತ್ತೆ. ಇದರ ಮೇಲೂ ಯಾರಾದರೂ ಪ್ರಶ್ನೆ ಮಾಡೋರು, ಇದು ಸುಳ್ಳು, ಮತ್ತೊಂದು ಮಗದೊಂದು ಅಂತೇಳಿ ಹೇಳಿದರೆ ಖಂಡಿತವಾಗ್ಲೂ ಅವರನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅವರೂ ಕೂಡ ಪಾಲುದಾರರು ಅಂಥೇಳಿ ನಮಗೆ ಅನಿಸುತ್ತೆ.